ನಮಸ್ತೆ ವೀಕ್ಷಕರೇ, ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ವೀಕ್ಷಕರೇ, ಸಾಧನೆ ಹೇಳೋದು ಬಹಳ ಈಸಿ. ಸಾಧನೆ ಅನ್ನೋದು 3 ಅಕ್ಷರ. ಆದರೆ ಅದನ್ನು ಸಾಧಿಸುವವರು ನಡೆದು ಬಂದ ಹಾದಿ ಇರುತ್ತಲ್ಲ, ಅದು ತುಂಬಾನೇ ಇಷ್ಟ ಕಷ್ಟಗಳನ್ನು ಮೆಟ್ಟು ನಿಂತಂಥ ರಹದಾರಿ ಆಗಿರತ್ತೆ. ಇವತ್ತು ನಮ್ಮ ಜೊತೆಗೆ ವಿಶೇಷವಾದಂಥ ವ್ಯಕ್ತಿ ಇದ್ದಾರೆ. ಕೇವಲ ಒಂದು ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಹಲವು ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿ. 6 ವಿಶ್ವ ದಾಖಲೆಯನ್ನು ನಿರ್ಮಿಸಿರುವಂಥ ವ್ಯಕ್ತಿ. ಆ ವ್ಯಕ್ತಿಯ ಹಿಂದೆ ದೊಡ್ಡದೊಂದು ಶಕ್ತಿ ಇದೆ. ಹೌದು, ಇವತ್ತು ಅವ್ರು ಮಾಡಿರುವಂಥ ಸಾಧನೆಗೆ ಅವರ ಫ್ಯಾಮಿಲಿಯ ಸಪೋರ್ಟ್ ಕೂಡ ಇದೆ. ಹಾಗಿದ್ರೆ ಕೇವಲ ವೈದ್ಯರಾಗಿ ಮಾತ್ರ ಅಲ್ಲದೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ, ಅವರು ನಡೆದು ಬಂದ ಹಾದಿ ಎಷ್ಟು ಕಷ್ಟದ್ದಾಗಿತ್ತು, ಎಲ್ಲವನ್ನ ಕೇಳೋಣ. ಅವರೇ ನಮ್ಮ ಇವತ್ತಿನ ಬಾಹುಬಲಿ, ಡಾಕ್ಟರ್ ರಾಹುಲ್ ದೇವರಾಜ್. ಮೊದಲಿಗೆ ರಾಹುಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮನ್ನ ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ. ಎಲ್ರಿಗೂ ಒಂದು ರೀತಿಯಾದಂಥ ಸ್ಫೂರ್ತಿ. ರಾಹುಲ್ ಅಂತ ಅಂದರೆ ಏನು ಅನ್ನೋದು ನಂಗೆ ಆಲ್ರೆಡಿ ಈಗಾಗಲೇ ವಿಚಾರಗಳನ್ನು ನಾನು ತಿಳ್ಕೊಂಡಿದ್ದೀವಿ. ತುಂಬ ಜನಕ್ಕೆ ಆಸೆ ಇರುತ್ತೆ ನಿಮ್ಮಂತೆ ಅವರು ಕೂಡ ಆಗಬೇಕು ಅನ್ನೋದು. ನಿಮ್ಮ ಹಿನ್ನೆಲೆಯನ್ನು ನೋಡ್ತಾ ಹೋದಾಗ ತಂದೆ ತಾಯಿ ನೀವು ಬೆಳೆದಿದ್ದಂಥ ರೀತಿ ಹೇಗಿತ್ತು ಅದನ್ನು ಹೇಳ್ಬೋದಾ? ಮೇಡಮ್, ನಮ್ಮದು ಮೂಲತಃ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಮಂಡೇನಕೊಪ್ಪ ಅನ್ನುವಂಥ ಒಂದು ಪುಟ್ಟ ಗ್ರಾಮ. ನಾನು ಹುಟ್ಟಿದಾಗ ನಮ್ಮ ಮನೆ ಒಂದು ಮಣ್ಣಿನ ಮನೆ ಆಗಿತ್ತು, ಗುಡಿಸ್ಲ ಮನೆ ಆಗಿತ್ತು. ಸೊ ಕಡು ಬಡತನದಲ್ಲೇ ಹುಟ್ಟಿದ್ದು. ಬಟ್ ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ, ನಮ್ಮ ಮುತ್ತಾತ ಸ್ವತಂತ್ರ ಹೋರಾಟಗಾರ ಆಗಿದ್ದರು, ಸಕ್ರಾ ನಾಯ್ಕ್ ಅಂತ. ನನ್ನ ತಾತ ಸುಂದರ್ ನಾಯ್ಕ್ ಅಂತ VSL ಮ್ಯಾನೇಜರ್ ಆಗಿದ್ದರು. ಭದ್ರಾವತಿಯ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟ್ನ ಮ್ಯಾನೇಜರ್ ಆಗಿದ್ದರು. ಬಟ್ ಅವರ ಕೆಲಸವನ್ನು ಬಿಟ್ಟು ಇವತ್ತು ನಾವೇನು BJP ನೋಡ್ತಿದ್ದೀವಿ, ಆ BJP ಹಿಂದೆ ಜನಸಂಘವಾಗಿದ್ದಾಗ ಅದಕ್ಕೆ ದುಡ್ದಂಥವ್ರು. ಮತ್ತು ಇವತ್ತಿನ ಶಿಕಾರಿಪುರದ ಮೊದಲ MLA ಕ್ಯಾಂಡಿಡೇಟ್ ಜನಸಂಘದಿಂದ, ಯಡಿಯೂರಪ್ಪನವ್ರಿಗಿಂತ ಮುಂಚೆ. ಬಟ್ ಅವ್ರ ನಂತರ ತೀರ್ಕೊತಾರೆ. ಇನ್ನು ನಮ್ಮ ತಂದೆ ಬಗ್ಗೆ ಹೇಳಿದ್ರೆ, ನಮ್ಮ ತಂದೆ ಮಂಡೇನಕೊಪ್ಪ ದೇವರಾಜ್ ಅಂತ. ಸಣ್ಣ ವಯಸ್ಸಿಗೆ ತಮ್ಮ ತಂದೆ ತಾಯಿನ ಕಳ್ಕೊಂಡು, ಯಾರೂ ಇಲ್ಲದೆ ಅವ್ರಿವ್ರ ಮನೆಗಳಲ್ಲಿ ತಿಂದು, ಅವ್ರಿವ್ರ ಮನೆಗಳಲ್ಲಿ ವಾಸವಾಗಿದ್ದು, ದುಡಿಮೆಯನ್ನು ಮಾಡಿಕೊಂಡು, ಜೀತದ ಕೆಲಸಗಳನ್ನು ಮಾಡಿಕೊಂಡು, ತಾವು ಕೂಡ ಓದಿ ಇವತ್ತು ನಮ್ಮನ್ನು ಕೂಡ ಒಂದು ಹಂತಕ್ಕೆ ತಂದಿದ್ದಾರೆ. ನಮ್ಮ ತಾಯಿ ಹೇಮಾವತಿ ದೇವರಾಜ್ ಅಂತ. ಅವರು ಮದುವೆ ಆದ ನಂತರ ಗ್ರ್ಯಾಜುಯೇಷನ್ನ ಮುಗಿಸಿ ಇವತ್ತು ಒಬ್ಬರು ಬ್ಯಾಂಕ್ ಎಂಪ್ಲಾಯ್ ಆಗಿದ್ದಾರೆ. ಇನ್ನು ನನ್ನ ತಮ್ಮ ಹರ್ಷಿತ್ ದೇವರಾಜ್ ಅಂತ, ಅವನು ಇವತ್ತು ಬೆಂಗಳೂರಿನಲ್ಲಿ ಡಾಟಾ ಸೈಂಟಿಸ್ಟ್ ಆಗಿದ್ದಾನೆ. ನನ್ನ ಧರ್ಮಪತ್ನಿ ಅದಿತಿ ರಾಹುಲ್ ಅಂತ, ಅವಳು ಇವತ್ತು ಆಯುರ್ವೇದ ವ್ಯಾಸಂಗ ಮಾಡ್ತಿದ್ದಾಳೆ. ಓಕೆ ರಾಹುಲ್ ಅವರೇ, ಈಗ ಎಲ್ರಿಗೂ ಒಂದಿರುತ್ತೆ, ಈಗಿನ ಯೂತ್ ಅಂತ ಬಂದಾಗ ಜಾಸ್ತಿ ನಾವು ಇಂಟರ್ನೆಟ್ಟಿಗೆ ಮಾರು ಹೋಗಿರ್ತಾರೆ, ಮೊಬೈಲನ್ನು ನೋಡ್ತಾ ಇರ್ತಾರೆ, ಈ ಥರದೊಂದಷ್ಟು ವಿಚಾರಗಳನ್ನು ನಾವು ಕೇಳ್ತಾ ಇರ್ತೀವಿ. ತಂದೆ ತಾಯಿ ಕೂಡ ಬೇಜಾರು ಮಾಡ್ಕೊಳ್ತಾನೆ ಇರ್ತಾರೆ. ಬಟ್ ನಿಮ್ಮ ವಿಚಾರದಲ್ಲಿ ಹಾಗಾಗಿಲ್ಲ. ನಿಮ್ಮ ತಾತ, ನಿಮ್ಮ ತಂದೆ ಎಲ್ಲರೂ ಕೂಡ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಸೊ ನಿಮಗೆ ಒಂದು ಇಡೀ ಸಂಪೂರ್ಣವಾಗಿ ಫ್ಯಾಮಿಲಿ ಅಂತ ಬಂದಾಗ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು ಅಂತ? ನನ್ನ ಫ್ಯಾಮಿಲಿ ಯಾವಾಗಲೂ ನಂಗೆ ಸಪೋರ್ಟಿವ್ ಆಗಿದೆ ಮೇಡಮ್. ಯಾವಾಗಲೂ ಕೂಡ ನಾನು ಏನಾರ ಮಾಡ್ತೀನಿ ಅಂದರೆ ಅದಕ್ಕೆ ಯಾವತ್ತೂ ಕೂಡ ಬೇಡ ಅಂದಿಲ್ಲ. ಯಾಕಂದರೆ ನಾನು ಹೇಗಿದ್ದೆ, ಇವಾಗ ಹೇಗಾಗಿದ್ದೀನಿ, ನಾವು ಇವತ್ತು ಹೀಗಿರೋದಕ್ಕೆ ಏನು ಕಾರಣ ಅಂತ ನನ್ನ ಫ್ಯಾಮಿಲಿ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ. ಮೇಯ್ನ್ ಇವತ್ತು ನಾನೀಗ ಇದ್ದೀನಿ ಅಂದರೆ ನನ್ನ ಫ್ಯಾಮಿಲಿಗಾಗಿರೋ ಹಲವಾರು ಅವಮಾನಗಳು ಮತ್ತು ನಾವು ಅನುಭವಿಸಿದ ಹಲವಾರು ಕಷ್ಟಗಳು ನಮ್ಮನ್ನು ಇವತ್ತಿಗೆ ಇಲ್ಲಿಗೆ ತಂದು ನಿಲ್ಲಿಸಿದೆ. ಮೇಯ್ನಾಗಿ ನಾನು ಸಣ್ಣವನಿದ್ದಾಗ ನಮ್ಮ ತಂದೆ ಪಿಗ್ಮಿ ಕೆಲಸ ಮಾಡ್ತಿದ್ರು, ಟ್ರ್ಯಾಕ್ಟರ್ ಟಿಲ್ಲರ್ ಓಡಿಸ್ತಿದ್ರು ಬೇರೆಯವ್ರ ಜಮೀನುಗಳಲ್ಲಿ. ಅವರಿಗೆ ಸಹಾಯ ಆಗಬೇಕು ಅಂತ ನಮ್ಮ ತಾಯಿ ಕೂಡ ನಮ್ಮ ಹಳ್ಳಿಯಲ್ಲೇ ಒಂದು ಡೈರಿ ಇತ್ತು, ಆ ಡೈರಿ ಕೆಲಸಕ್ಕೆ ಹೋಗೋರು. ಬಟ್ ಒಬ್ಬರು ಹೆಣ್ಮಗಳು ಓದಿದ್ದಾರೆ, ಡೈರಿ ಕೆಲಸಕ್ಕೆ ಬರ್ತಿದ್ದಾರೆ, ಹೆಣ್ಮಕ್ಳು ಮುಂದೆ ಬರ್ತಿದ್ದಾರೆ ಅಂತ ಆ ಊರಿನ ಒಬ್ಬ ದೊಡ್ಡ ಮನುಷ್ಯರು, ಹಳ್ಳಿಯ ದೊಡ್ಡ ಮನುಷ್ಯರು ಒಂದಿನ ನಮ್ಮ ತಾಯಿಯನ್ನು ಜುಟ್ಟು ಹಿಡಿದು ಹೊರಗಡೆ ಎಳ್ಕೊಬಂದು ಒಂದು ದಿನ ಅವಮಾನ ಮಾಡ್ತಾರೆ. ಆಗಿನೂ ನಾವು ಪುಟ್ಟ ಹುಡುಗ. ಸೊ ಅವತ್ತು ನನಗೆ ಮನವರಿಕೆ ಆಯಿತು, ಈ ಸಮಾಜದಲ್ಲಿ ನಾವು ದುರ್ಬಲರಾಗಿದ್ದರೆ ನಮ್ಮ ಮೇಲೆ ಶೋಷಣೆ ನಡೆಯುತ್ತೆ. ಇದೊಂಥರ ನ್ಯೂಟನ್ಸ್ 3rd ಲಾ ಇದ್ದ ಹಾಗೆ, ಯಾವತ್ತೂ ಸುಳ್ಳಾಗಲ್ಲ. ಸೊ ನನಗೆ ಆವಾಗಲೇ ಅನ್ನಿಸ್ತು, ನಾನು ಸ್ಟ್ರಾಂಗ್ ಆಗಬೇಕು, ನಾನು ಸಬಲನಾಗಬೇಕು. ಯಾವ ರೀತಿ ಸ್ಟ್ರಾಂಗ್ ಆಗಬೇಕು? ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ಮತ್ತು ಫೈನಾನ್ಷಿಯಲಿ ಮತ್ತು ಎಜುಕೇಷನ್ ವೈಸ್, ಇವೆಲ್ಲ ರೀತಿಯಲ್ಲಿ ನಾವು ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಸಮಾಜದಲ್ಲಿ ನಾವು ಬದುಕ್ಬೋದು, ಇಲ್ಲ ಕಷ್ಟ ಅನ್ನೋದು ಅರ್ಥ ಆಯಿತು. ಮೇಯ್ನ್ ನಾವು ಯಾಕೆ ಸ್ಟ್ರಾಂಗ್ ಆಗಿರಬೇಕು, ನಾವು ಸ್ಟ್ರಾಂಗ್ ಆಗಿ ಇನ್ನೊಬ್ಬರ ಮೇಲೆ ಶೋಷಣೆ ಮಾಡಬೇಕು ಅಂತಲ್ಲ. ಸಮಾಜ ನಾಳೆ ನಮ್ಮ ಮೇಲೆ ಶೋಷಣೆ ಮಾಡಬಾರ್ದು ಅಂದರೆ ನಾವೆಲ್ಲ ರೀತಿಯಲ್ಲೂ ಕೂಡ ಸಬಲರಾಗಿರಬೇಕು ಅನ್ನೋದು ನನಗೆ ಆವಾಗ ಅರ್ಥ ಆಯಿತು. ಆ ಒಂದು ಪರಿಸ್ಥಿತಿಯಿಂದ ಬಂದಂಥ ನನ್ನ ಕುಟುಂಬ ಅವತ್ತು ನಮ್ಮ ತಂದೆ ತಾಯಿ ಡಿಸೈಡ್ ಮಾಡ್ತಾರೆ, ನಾವು ಇಲ್ಲಿರೋದು ಬೇಡ, ನಾವು ಊರು ಬಿಟ್ಟು ಹೋಗೋಣ, ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸೋಣ, ಪಟ್ಟಣಕ್ಕೆ ಹೋಗಿ ನಾವು ಕೂಡ ಏನಾದ್ರು ಮಾಡೋಣ ಅಂತ ಶಿವಮೊಗ್ಗಕ್ಕೆ ಬರ್ತಾರೆ.
ಶಿವಮೊಗ್ಗದಲ್ಲಿ ಒಂದು ಬಾಡಿಗೆ ಮನೆಯನ್ನು ಮಾಡಿ ನಮ್ಮ ತಂದೆ 24 ಗಂಟೆ ಕಷ್ಟಪಡ್ತಾರೆ. ನಮ್ಮ ಸ್ಕೂಲ್ ಫೀಸ್ ಕಟ್ಟೋದಕ್ಕೂ ಕೂಡ, ಅರ್ಧ ಲೀಟ್ರ್ ಹಾಲು ತರೋದಕ್ಕೂ ಕೂಡ ನಮ್ಮ ಮನೇಲಿ ದುಡ್ಡು ಇರದೇ ಇರೋವಂಥ ಸಂದರ್ಭಗಳಿದೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ತಾಯಿ ಓದಿ ಬ್ಯಾಂಕ್ ಎಂಪ್ಲಾಯ್ ಆಗ್ತಾರೆ. ನಮ್ಮ ತಂದೆ ಇವತ್ತಿಗೂ ಶಿವಮೊಗ್ಗದಲ್ಲಿ ಮಂಡ್ಯನಕೊಪ್ಪ ದೇವರಾಜ್ ಅವ್ರು ಯಾರು ಅಂದರೆ ದೇವರಂಥ ಮನುಷ್ಯನಪ್ಪ ಅಂತಾರೆ. ಸೊ ಈ ಹಂತಕ್ಕೆ ಬಂದಿದ್ದೀವಿ ಅಂದರೆ ಅವತ್ತಾಗಿರೋ ಅವಮಾನಗಳು, ಅವತ್ತಾಗಿರುವಂತಹ ಕಷ್ಟಗಳು ನಮ್ಮನ್ನು ಇಲ್ಲಿ ತಂದು ನಿಲ್ಲಿಸಿದೆ. ಸೊ ಫ್ಯಾಮಿಲಿ ಸಪೋರ್ಟ್ ನನಗೆ ಯಾವಾಗಲೂ ಇದೆ. ಇವತ್ತು ಆ ಊರಿಗೆ ನಾನು ಹೋದರೆ ಆ ಊರಿನ ಫಸ್ಟ್ ಡಾಕ್ಟರ್ ನಾನು. ಆ ಊರಿನ ಪ್ರತಿಯೊಬ್ಬ ಜನರು ನಮ್ಮನ್ನು ಪ್ರೀತಿಸ್ತಾರೆ. ಒಂದು ದೊಡ್ಡ ಕಾರ್ ಬಂತು, ಫಾರ್ಚುನರ್ ಬಂತು ಅಂದರೆ ಡಾಕ್ಟರ್ ರಾಹುಲ್ ಬಂದ್ರಪ್ಪ ಅಂತ ಅರ್ಥ ಮಾಡ್ಕೊತಾರೆ. ಅಂದರೆ ಇದು ಒಬ್ಬ ಸಣ್ಣ ಹಂತದಿಂದ ಬಂದಂಥ ಮನುಷ್ಯನ ಕಷ್ಟಗಳನ್ನು ಪಟ್ಟು ಯಾವಾಗ ಮೇಲೆ ಬರ್ತಾನೆ, ಒಬ್ಬ ಕಷ್ಟ ಮತ್ತು ಅವಮಾನ ಆಗಿರುವಂಥ ಮನುಷ್ಯನಿಗೆ ಮೋಟಿವೇಶನ್ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಅವೇ ಅವನಿಗೆ ಜೀವನದಲ್ಲಿ ಮೋಟಿವೇಶನ್ ಆಗಿರುತ್ತೆ. ನನ್ನ ಪುಸ್ತಕದಲ್ಲೂ ಕೂಡ ನಾನು ಅದನ್ನೇ ಬರೆದಿರೋದು, ಹ್ಯುಮಿಲಿಯೇಷನ್ ಈಸ್ ಈಕ್ವಲ್ ಟು ಮೋಟಿವೇಶನ್ ಅಂತ. ಅಂದರೆ ನಮಗಾಗೋ ಅವಮಾನಗಳೇ ನಮ್ಮ ಜೀವನದಲ್ಲಿ ನಮ್ಗೆ ಮೋಟಿವೇಶನ್ ಆಗಿರುತ್ತೆ ಅಂತ. ಸೊ ಈಗ ಬಂದಂಥ ಹಿನ್ನೆಲೆಯಿಂದ ನನ್ನ ಫ್ಯಾಮಿಲಿ ಇವತ್ತು ನಮ್ಮನ್ನು ಈ ಒಂದು ಹಂತಕ್ಕೆ ತಂದು ನಿಲ್ಲಿಸಿದೆ ಮೇಡಮ್. ಓಕೆ, ನಾನು ನಿಮ್ಮ ಅಮ್ಮನ ಬಗ್ಗೆ ಕೇಳಬೇಕಾದ್ರೆ ಹೇಳ್ತಾ ಇದ್ದೆ, ನನಗನ್ಸುತ್ತೆ ಅವರು ಕೂಡ ಛಲಗಾತಿ. ಯಾಕಂದರೆ ಇಂಥ ಛಲಗಾರನ ಮಗ, ಜೊತೆಗೆ ನಿಮ್ಮ ತಂದೆ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ರು. ಮದುವೆ ಆದಮೇಲೆ ಓದೋದು ಅಥವಾ ಮಕ್ಕಳಿದ್ದಾರೆ ಅವರ ಮುಂದೆ ಓದೋದು ಅಂತಂದರೆ ಅದೊಂದು ನಿಜವಾಗ್ಲೂ ಚಾಲೆಂಜಿಂಗ್. ನಿಮ್ಮ ತಾಯಿ ಮದುವೆ ಆದಮೇಲೆ ಓದಿದ್ರು ಅನ್ನೋದನ್ನು ನೀವು ಹೇಳ್ತಾ ಇದ್ರಿ. ಸೊ ಅವರು ಯಾವ ಥರ ಛಲದಿಂದ ಓದಿದ್ರು, ನಿಮ್ಮ ತಂದೆಯ ಸಪೋರ್ಟ್ ಯಾವ ಥರ ಆಯಿತು ಅಂತ? ಮೇನ್ ಮೇಡಮ್, ಹೆಣ್ಣು ಅಬಲೆ ಅಲ್ಲ. ನಮ್ಮ ತಾಯಿ ಇವತ್ತಿಗೂ ನನಗೊಬ್ಬ ಸ್ಟ್ರಾಂಗ್ ಲೇಡಿಯಾಗಿ ಕಾಣ್ತಾರೆ. ನಾನು ಸೋತರು ನಮ್ಮ ತಾಯಿ ಯಾವಾಗಲೂ ಜೀವನದಲ್ಲಿ ಸೋತಿಲ್ಲ. ಸೊ ನಾನು ಏನಾದ್ರು ಸೋತಾಗ ನಮ್ಮ ತಾಯಿನ ನೆನೆಸ್ಕೊಂತೀನಿ. ನಾನು ಅವರು ಇನ್ನೊಂದು ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವರಿಗೆ 5-6 ಡಿಸೀಸಸ್ ಇದೆ, 5-6 ಕಾಯಿಲೆಗಳಿದೆ. ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ, CKD ಅಂತ ಹೇಳ್ತೀವಿ, ಜಿಯೋಗ್ರಾಮ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಡಯಾಬಿಟಿಸ್ ಒಂದಿಲ್ಲ, ಹೈಪರ್ ಟೆನ್ಷನ್ ಇದೆ, ಥೈರಾಯ್ಡ್ ಇದೆ. ಈಗ ಪ್ರತಿಯೊಂದು ಕಾಯಿಲೆ, ಒಂದು ಕಾಯಿಲೆಯ ಫ್ಯಾಕ್ಟ್ರಿ ಆಗಿಬಿಡ್ರು ನಮ್ಮ ತಾಯಿ ಒಂದು ಕಾಲದಲ್ಲಿ. ತಾವು ಬದುಕೋದೇ ಇಲ್ಲ ಅಂತ ಬೆಂಗಳೂರಿನ ಸೇಂಟ್ ಜಾನ್ಸ್ ಹಾಸ್ಪಿಟಲ್ನಲ್ಲಿ ನಮ್ಮ ತಾಯಿನ ನೋಡಿರುವಂಥ ಪರಿಸ್ಥಿತಿ ಇದೆ. ಇವ್ರು ಬದುಕೋದಿಲ್ಲ, ಹೋಗಿ ನೋಡ್ಕೊಂಬಿಡಪ್ಪ ಅಂತ. ಬಟ್ ನಮ್ಮ ತಾಯಿ ಛಲ ಬಿಡಲಿಲ್ಲ, ನನ್ನ ಮಕ್ಕಳಿನ್ನೂ ಸಣ್ಣವರು, ಅವ್ರು ಓದಿಸ್ಬೇಕು ಅಂಥೇಳಿ ಬದುಕಿದ್ರು. ನಾವು ಡಿಗ್ರಿ ಮಾಡ್ತಿರ್ಬೇಕಾದ್ರೆ ನಮ್ಮ ತಾಯಿ ಕೂಡ MA ಮಾಡ್ತಿದ್ರು. ಮಾಡಿ ಪ್ರಮೋಷನ್ ತಗೊಂಡು ಇವತ್ತು ಬ್ಯಾಂಕಿಗೆ ಒಂದು ಅಟೆಂಡರ್ ಆಗಿ ಸೇರ್ಕೊಂಡವರು ಅದೇ ಬ್ಯಾಂಕಿನ ಒಬ್ಬ ಮ್ಯಾನೇಜರ್ ಗೈಡಿಗೆ ಬಂದಿದ್ದಾರೆ. ಸೊ ನಮ್ಮ ತಂದೆ ಕೂಡ ಅಷ್ಟೇ, ಅವ್ರು ಯಾವತ್ತೂ ಕೂಡ ನೀನು ಹೋಗಬಾರ್ದು ಮನೆ ಹೊರಗಡೆ ಅಂತ ಬೇಲಿ ಹಾಕಿದವರಲ್ಲ. ನೀವು ಹೋಗು, ಹೊರಗಡೆ ದುಡಿ. ಆರೋಗ್ಯ ಸಮಸ್ಯೆ ಇದ್ದಾಗಲೂ ಕೂಡ ನಮ್ಮ ತಂದೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದಾರೆ ನಮ್ಮ ತಾಯಿಗೋಸ್ಕರ. ಎಲ್ಲಿಂದ ತಂದರು, ಹೇಗೆ ತಂದರು ಒಂದೂ ಗೊತ್ತಿಲ್ಲ. ಯಾಕಂದರೆ ನಮ್ಮ ತಾಯಿ ಹಾಸ್ಪಿಟ್ಲಿಗೆ ಹೋಗಿ ಸೇರಿಸ್ಬಿಟ್ಟು ನಮ್ಮ ತಂದೆ ಕೆಲಸಕ್ಕೆ ಹೋಗಿರೋವಂಥ ಪರಿಸ್ಥಿತಿಗಳಿದೆ. ಸೊ ಅದಕ್ಕೆ ನಮ್ಮ ತಂದೆ ಯಾವಾಗಲೂ ಹೇಳ್ತಾರೆ, ದೇವ್ರ ಮೇಲೆ ನಂಬಿಕೆ ಇರಬೇಕು. ಯಾಕಂದರೆ ಯಾರಿಗೂ ಬೇಡವಾಗದೇ ಇರುವಂತಹ ಒಂದು ಹೂವು ಎಕ್ಕೆ ಹೂವು, ಬಟ್ ಆ ಹೂವು ಶಿವನಿಗಿಷ್ಟ. ಯಾರಿಗೂ ಬೇಡದೇ ಇರುವಂತಹ ಒಂದು ಮರ ಬಿಲ್ವಪತ್ರೆ ಮರ, ಬಟ್ ಆ ಎಲೆ ಶಿವನಿಗಿಷ್ಟ. ಯಾರಿಗೂ ಬೇಡದೇ ಇರುವಂಥ ಕೆಲಸ ಭಿಕ್ಷಾಟನೆ, ಬಟ್ ಅದು ಕೂಡ ಶಿವನಿಗೆ ಬಹಳ ಪ್ರಿಯವಾಗಿರೋದು. ಯಾರು ಹೋಗದೇ ಇರುವಂಥ ಒಂದು, ಯಾರು ಹೋಗಕ್ಕೆ ಇಷ್ಟಪಡದೇ ಇರುವಂಥ ಒಂದು ಜಾಗ ನಮ್ಮ ಸ್ಮಶಾನ, ಬಟ್ ಆ ಸ್ಮಶಾನ ಕೂಡ ಶಿವನಿಗಿಷ್ಟ. ಸೊ ನಾವು ಯಾರಿಗೂ ಬೇಡವಾಗಿರ್ತೀವಲ್ಲ ಜೀವನದಲ್ಲಿ, ಅವಾಗ ನಾವು ಶಿವನಿಗೆ ಪ್ರಿಯವಾಗಿದ್ದೀವಿ ಅನ್ಕೋಬೇಕು. ನಮ್ಮ ಹಿಂದೆ ಯಾರೂ ಇಲ್ಲಪ್ಪ, ನಮಗೆ ಸಪೋರ್ಟ್ ಇಲ್ಲ, ನಾನು ಒಬ್ಬನೇ ನಿಂತಿದ್ದೀನಿ ಅಂದಾಗಲೂ ಕೂಡ ನಾವು ಶಿವನನ್ನು ನೆನೆಸ್ಕೋಬೇಕು, ದೇವ್ರನ್ನ ನೆನೆಸ್ಕೋಬೇಕು. ಆವಾಗ ನಮಗೆ ಒಂದು ಸ್ಪಿರಿಚುವಲ್ ಪವರ್ ಸಿಗುತ್ತೆ, ನಾವು ಜೀವನದಲ್ಲಿ ಏನಾದ್ರು ಸಾಧಿಸ್ಬೋದು ಅನ್ನೋದನ್ನ ನನ್ನ ತಂದೆಯನ್ನು ನಾನು ಕಲ್ತಿದ್ದೀನಿ. ಓಕೆ, ನೀವು ಇಬ್ಬರು ಮಕ್ಕಳು, ನೀವೇ ದೊಡ್ಡವರು. ಹೌದು. ಸೊ ಮನೇಲಿ ಕಷ್ಟದ ವಾತಾವರಣ, ನೀವು ಹೇಳ್ತಾ ಇದ್ರಿ, ತಿನ್ನೋದಕ್ಕೂ ಕೂಡ ಕಷ್ಟ ಇತ್ತು, ಒಂದು ಹಾಲು ತರೋದಕ್ಕೂ ಕೂಡ ಕಷ್ಟ ಇತ್ತು, ತಾಯಿನೂ ಕಷ್ಟಪಡ್ತಾ ಇದ್ದಾರೆ, ತಂದೆನೂ ಕಷ್ಟಪಡ್ತಾ ಇದ್ದಾರೆ. ನಿಮ್ಮ ಎಜುಕೇಷನ್ ಎಲ್ಲ ಹೇಗಾಯಿತು ಅಂತ? ಮೇನ್ ಮೇಡಮ್, ಅಷ್ಟು ಕಷ್ಟ ಇದ್ದರೂ ಕೂಡ ನನಗೆ ಇವಾಗ ಗೊತ್ತಾಗ್ತಿದೆ ನಮ್ಮ ತಂದೆ ನನ್ನ ಓದಿಸೋದಕ್ಕೆ ಎಷ್ಟು ಕಷ್ಟಪಟ್ಟರು, ನನ್ನನ್ನು ನನ್ನ ತಮ್ಮನ್ನ ಅಂತ. ಯಾಕಂದರೆ ಎಷ್ಟೋ ಸ್ಕೂಲ್ಗಳಲ್ಲಿ ನಮಗೆ ಸೀಟೇ ಕೊಡಲಿಲ್ಲ. ಯಾಕಂದರೆ ಬಡವನ ಮಕ್ಕಳು, ಇವ್ರು ಫೀಸ್ ಕಟ್ಟೋಕ್ಕಾಗಲ್ಲ ಅಂತ. ಸುಮ್ಮನೆ ಒಂದು ಎಕ್ಸಾಮ್ ಬರ್ಸೋದು, ನಿಮ್ಮ ಮಗ ಫೇಲ್ ಆಗಿಬಿಟ್ಟಿದ್ದಾನೆ ಎಕ್ಸಾಮಲ್ಲಿ, ಸೊ ಎಂಟ್ರೆನ್ಸ್ ಟೆಸ್ಟು ನಿಮಗೆ ಮಗನಿಗೆ ಸೀಟ್ ಕೊಡಲ್ಲ, ಈ ಥರ ಹೇಳಿದಂಥ ಉದಾಹರಣೆಗಳು ಕೂಡ ಇದೆ. ಸೊ ಶಿವಮೊಗ್ಗದಲ್ಲಿ ವಾಸವಿ ವಿದ್ಯಾಲಯ ಅಂತ ಆ ಒಂದು ಶಾಲೆಯಲ್ಲಿ ನನಗೆ ಸೀಟ್ ಕೊಡ್ತಾರೆ. ಅದಕ್ಕೂ ಮುಂಚೆ ನಾನು ಮಾಸ್ತಿಕಟ್ಟೆನಲ್ಲಿ ಓದಿದ್ದೆ. ಮಾಸ್ತಿಕಟ್ಟೆ ನಮ್ಮ ಮಾವನ ಮನೆ, ನರೇಂದ್ರ ನಾಯ್ಕ ಅಂತ ನಮ್ಮ ಚಿಕ್ಕಮ್ಮ ಮಂಜುಳ ಅಂತ. ಅವ್ರು ನನಗೆ ಸಣ್ಣವನಿದ್ದಾಗ 1-2 ವರ್ಷ ಅಲ್ಲಿ ಇರಿಸ್ಕೊಂಡು ನನಗೆ ಓದಿಸಿದ್ರು, ನಮ್ಮ ತಂದೆ ತಾಯಿ ಕಷ್ಟದಲ್ಲಿದ್ದಾಗ. ಸೊ ಅವ್ರು ನಾನು ಯಾವತ್ತಿಗೂ ಕೂಡ ಮರೆಯಲ್ಲ. ಅದಾದಮೇಲೆ ವಾಸವಿ ವಿದ್ಯಾಲಯದಲ್ಲಿ ಓದಿದೆ. ವಾಸವಿ ವಿದ್ಯಾಲಯದಲ್ಲಿ ಓದ್ಬೇಕಾದ್ರೆ ನಾನು ಭಾಳ ತುಂಟನಾಗಿದ್ದೆ, ಸರಿಯಾಗಿ ಓದ್ತಿರ್ಲಿಲ್ಲ. ಬಟ್ ನಮ್ಮ ತಾಯಿಗೆ ಯಾವಾಗ ಆರೋಗ್ಯ ಸಮಸ್ಯೆ ಆಯ್ತಲ್ಲ, ಅವಾಗ ಜೀವನ ಒಂದು ಹೊಡ್ತಾ ಕೊಡ್ತು. ಮನೆಯಲ್ಲಿ ಏನು ಊಟ ಮಾಡೋಕ್ಕೆ ಇರ್ತಿರ್ಲಿಲ್ಲ, ನಮ್ಮ ತಾಯಿ ಹಾಸ್ಪಿಟ್ಲಲ್ಲಿರೋರು, ನಮ್ಮ ತಂದೆ ಅಲ್ಲಿ ಕಟ್ಸ್ಕೊಬಂದು ಕೊಡೋರು. ಸೊ ನಮಗೆ ಅವಾಗಿಂದನೇ ಮನೆ ಕೆಲಸಗಳು ಮಾಡ್ಕೊಳ್ಳೋದು ಹೇಗೆ, ಮನೆ ನಿಭಾಯಿಸೋದು ಹೇಗೆ. ಸುಮಾರು ನಾನು 6-7ನೇ ಕ್ಲಾಸಲ್ಲಿದ್ದಾಗ ನಾನು ಅಡುಗೆ ಕಲ್ತ್ಬಿಟ್ಟಿದ್ದೆ. ಜೀವನ ಎಲ್ಲವನ್ನೂ ಕಲಿಸುತ್ತೆ ಮೇಡಮ್. ಸೊ ಹಾಗಿದ್ದಾಗ ನಾನು ವಾಸವಿ ಸ್ಕೂಲಲ್ಲಿ ಮುಗಿಸಿ ನಾನು ನೆಕ್ಸ್ಟ್ ಪೇಸ್ ಕಾಲೇಜ್ ಅಂತ ಶಿವಮೊಗ್ಗದಲ್ಲಿ ಅಲ್ಲಿ ಓದಿದೆ. ಈಶ್ವರಪ್ಪನವ್ರ ಕಾಲೇಜು. ಅವ್ರನ್ನ ಇವತ್ತು ನಾನು ನೆನೆಸ್ಕೋಬೇಕಾಗಂದ್ರೆ ನಮ್ಮ ತಂದೆ ಕಷ್ಟ ಇತ್ತು ಅಂತ ಅವ್ರು ನಮಗೆ ಫ್ರೀ ಸೀಟ್ ಕೊಟ್ಟರು. ಲಕ್ಷಾಂತರ ರೂಪಾಯಿ ಕಟ್ಟುವಂಥ ಫೀಸು ನಮಗೆ ಫ್ರೀ ಕೊಟ್ಟು, ಈ ಹುಡುಗ ನಾಳೆ ಏನೋ ಆಗ್ತಾನೆ, ಓದಬೇಕು ಇವನು ಅಂತ ಹೇಳಿ ನಮಗೆ ಫ್ರೀ ಸೀಟ್ ಕೊಟ್ಟರು. ಅಲ್ಲಿಂದ ಒಳ್ಳೆ ಮೆರಿಟಲ್ಲಿ ನಾನು ಪಾಸಾಗಿ ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿನ
GHMC ಗೌರ್ಮೆಂಟ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಅದರಲ್ಲಿ ನಾನು ಓದ್ತೀನಿ. ಓದಿ ಇಲ್ಲೂ ಕೂಡ ನಾನು ಯೂನಿವರ್ಸಿಟಿ ಟಾಪರ್ ಆಗಿ ಹೊರಹೊಮ್ತೀನಿ. ನಂತರ ನಾನು ಪುಣೆಯಲ್ಲಿ ಇರ್ತಕ್ಕಂತಹ ಸಿಂಬಯಾಸಿಸ್ ಹೆಲ್ತ್ ಯೂನಿವರ್ಸಿಟಿ ಅಲ್ಲಿ ನಾನು MD ಎಮರ್ಜೆನ್ಸಿ ಮೆಡಿಸಿನ್ ಮುಗಿಸ್ಕೊತೀನಿ. ಅದೇ ಯೂನಿವರ್ಸಿಟಿಯಿಂದ PG ಡಿಪ್ಲೊಮಾ ಇನ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮುಗಿಸಿ ಕೋವಿಡ್ ಟೈಮ್ನಲ್ಲಿ ನಾನು ಡಿಸ್ಟೆನ್ಸ್ ಎಜುಕೇಷನಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಾ ಇನ್ ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಕೂಡ ಮುಗಿಸ್ಕೊಂಡೆ. ಸೊ ಅದಾದ ನಂತರ 2022ರಲ್ಲಿ ಬರೀ ನನ್ನ ಫೀಲ್ಡಲ್ಲದೆ ಹೊರಗಡೆನೂ ಕಲಿಬೇಕು, ನಾನು ಬಿಸ್ನೆಸ್ಗಳ ಬಗ್ಗೆ ಕಲಿಬೇಕು ಅಂತ ನನಗೆ ಆಸಕ್ತಿ ಬಂದಾಗ ಬೆಂಗಳೂರಿನ ಇಂಟರ್ನ್ಯಾಷನಲ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಅಕಾಡೆಮಿಯಿಂದ ನಾನು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇನ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಕೂಡ ಮಾಡ್ಕೊಂಡು ಈಗ ಪ್ರಸ್ತುತ ಕೂಡ ನಾನು ಓದ್ತಿದ್ದೀನಿ ಬೆಂಗಳೂರಿನ ICAD ಅಕಾಡೆಮಿಯಿಂದ ಫೆಲೋಶಿಪ್ ಇನ್ ಕಾಸ್ಮೆಟಿಕ್ ಸರ್ಜರಿ ನಾನು ಓದ್ತಿದ್ದೀನಿ ಮೇಡಮ್. ರಾಹುಲ್ ಅವರೇ, ನನಗೆ ಯಾವಾಗಲೂ ಅಂತ ಅನಿಸುತ್ತೆ, ಕಲ್ಲು ಯಾವಾಗ ಕಲ್ಲಾಗಿರುತ್ತೆ ಅದನ್ನು ನಾವೆಲ್ಲರೂ ಕಲ್ಲು ಅಂತೀವಿ. ತುಂಬ ಪೆಟ್ಟು ಬಿದ್ದ ಮೇಲೆ ಅದು ಅದ್ಭುತ ಶಿಲೆ ಆಗಿಬಿಡುತ್ತೆ. ಎಷ್ಟೋ ಬಾರಿ ಆ ಶಿಲೆಗೆ ನಾವು ಕೈ ಕೂಡ ಮುಗ್ದೇ ಇರ್ತೀವಿ. ರಾಹುಲ್ ಅವ್ರ ಜೀವನದಲ್ಲೂ ಕೂಡ ಹಾಗೆ ಅನಿಸುತ್ತೆ. ಚಿಕ್ಕ ವಯಸ್ಸಿನಿಂದ ತುಂಬ ನೋವು, ತುಂಬ ಪೆಟ್ಟು, ತುಂಬ ಅನುಭವ, ತಂದೆ ತಾಯಿ ತಮ್ಮ. ಚಿಕ್ಕ ವಯಸ್ಸಲ್ಲಿ ಜವಾಬ್ದಾರಿ ಹೆಚ್ಚಾಯ್ತಾ ಅಥವಾ ಒತ್ತಡ ಆಯ್ತಾ ಅಥವಾ ಮಾಡಲೇಬೇಕು ಅನ್ನೋ ಛಲ ಆಯ್ತಾ? ಮೇನ್ ಮೇಡಮ್, ನಾನು ಒಬ್ಬ ಹುಡುಗನಿಂದ ಒಬ್ಬ ಸಂಪೂರ್ಣ ವ್ಯಕ್ತಿತ್ವವಾಗಿ ರೂಪುಗೊಂಡಿದ್ದು ನಾನು ಬೆಂಗಳೂರಿಗೆ ಬಂದಮೇಲೆ. ಭಾಳಷ್ಟು ಜನ ಬೆಂಗಳೂರಿನ ಕನಸಿನ ನಗರಿ ಅಂತಾರೆ, ಬಟ್ ನನಗೆ ಮಲೆನಾಡಿಂದ ಬೆಂಗಳೂರಿಗೆ ಬಂದಾಗ ಬಹಳ ಕಷ್ಟ ಆಯಿತು. ಬಟ್ ಇವತ್ತು ನಾನು ಬೆಂಗಳೂರನ್ನ ನೆನೆಸ್ಕೊತೀನಿ, ಯಾಕಂದ್ರೆ ನನಗೆ ಬಹಳಷ್ಟು ಕಲಿಸಿದೆ. ಹಸು ಅಂದರೆ ಏನಂತ ಕಲಿಸಿದೆ, ದುಡಿಮೆ ಅಂದರೆ ಏನಂತ ಕಲಿಸಿದೆ, ಸಹಾಯ ಅಂದರೆ ಏನಂತ ಕಲಿಸಿದೆ, ಜೀವನ ಅಂದರೆ ಏನಂತ ಕಲಿಸಿದೆ. ಯಾಕಂದರೆ ಮೇಡಮ್, ಜೀವನ ಆಗಿರಲಿ, ರೇಸ್ ಆಗಿರಲಿ, ಕರೆಕ್ಟ್ ಟೈಮಿಗೆ ಗೇರ್ ಶಿಫ್ಟ್ ಮಾಡಿದ್ರೆ ಮಾತ್ರ ರೇಸ್ ಗೆಲ್ಲಕ್ಕಾಗೋದು. ಜೀವನದಲ್ಲೂ ಕೂಡ ನಾವು ಕರೆಕ್ಟ್ ಟೈಮಿಗೆ ಕರೆಕ್ಟಾಗಿರೋ ನಿರ್ಧಾರಗಳನ್ನು ತಗೊಂಡ್ರೆ ಮಾತ್ರ ಗೆಲ್ಲಕ್ಕಾಗೋದು. ಸೊ ನಾನು ಬೆಂಗಳೂರಿಗೆ ಬಂದಂಥ ಟೈಮಿಂಗ್ ಆ ಥರ ಇತ್ತು. ಆ ಟೈಮಲ್ಲಿ ನನಗೆ ನಮ್ಮ ತಂದೆ ನನಗೆ 4,000 ರೂಪಾಯಿ ಹಾಕೋರು ತಿಂಗಳ. ಒಂದು ಕಡೆ ಮೆಡಿಕಲ್ ಎಜುಕೇಷನ್ ಮುಗಿಸ್ಬೇಕು, ಒಂದು ಕಡೆ ನಾನು ರೂಮಲ್ಲಿದ್ದೆ, ರೂಮಿಂದ 2,500 ರೂಪಾಯಿ ಬಾಡಿಗೆ. ಸೊ 4ರಲ್ಲಿ 2,500 ರೂಪಾಯಿ ಆದರೆ ಇನ್ನೂ 1,500 ರೂಪಾಯಿ, ಇನ್ನೂ 1,500 ರೂಪಾಯಿನಲ್ಲಿ ಒಂದು ತಿಂಗಳ ಊಟ, ಬಸ್ ಚಾರ್ಜು ಎಲ್ಲ ನಾನು ಮ್ಯಾನೇಜ್ ಮಾಡಬೇಕಿತ್ತು. ಸೊ ಆ ಟೈಮ್ ನನಗೆ ಅನ್ನ ಹಾಕಿರೋರು ಉಮೇಶ್ ಅಣ್ಣ ಅಂತ, ಅವ್ರ ಮನೇಲಿ ನನಗೆ ಇರಿಸ್ಕೊಂಡು ತಿಂಗಳಾನ್ಗಟ್ಲೆ ನನಗೆ ಊಟ ಹಾಕಿದ್ರು. ಇನ್ನೊಬ್ರು ರಾಘವೇಂದ್ರ ಅಂತ, ಅವ್ರದ್ದೊಂದು ಹೋಟ್ಲಿದೆ ಬಸವೇಶ್ವರ ನಗರದಲ್ಲಿ. ಬರೀ 10 ರೂಪಾಯಿಗೆ ಮೇಡಮ್ ಒಂದು ಹಾಫ್ ರೈಸು, ಒಂದು ಟೀ ಕೊಡೋರು. ಬೇರೆಯವ್ರಿಗೆಲ್ಲ ಅದು 30 ರೂಪಾಯಿ, ಬಟ್ ನಮಗೆ ಅದು 10 ರೂಪಾಯಿ. ಯಾಕಂದ್ರೆ ಓದೋ ಹುಡುಗರು ನಾಳೆ ಏನೋ ಮಾಡ್ತಾರೆ, ಕಷ್ಟದಲ್ಲಿದ್ದಾರೆ ಅಂತ. ಸೊ ಅವ್ರು ನಾನು ಇವತ್ತು ನೆನೆಸ್ಕೊತೀನಿ. ಇನ್ನೊಬ್ಬ ಮಂಜುನಾಥ್ ಅಂತ, ಬೆಂಗಳೂರಿನ ಹುಡುಗನೇ, ನನ್ನ ಫ್ರೆಂಡು. ನಮಗೆ ಹೊಟ್ಟೆ ಹಸುವಾಗಿದೆ, ನಮಗೆ ತಿನ್ನೋಕ್ಕೇನೂ ಇಲ್ಲ ಅಂದಾಗ ಅವ್ರ ಮನೆಯಿಂದ ನಮಗೆ ಊಟ ತಂದು ಕೊಟ್ಟಿದ್ದಾನೆ. ಹೊಟ್ಟೆ ಹಸುವಿನ ಬಗ್ಗೆ ಮಾತಾಡಬೇಕಾದ್ರೆ ಮೇಡಮ್, ಅಕ್ಬರ್ ಬೀರ್ಬಲ್ನ ಒಂದು ಸಣ್ಣ ಕತೆ ನೆನಪಾಗುತ್ತೆ ನನಗೆ. ಒಂದಿನ ಅಕ್ಬರ್ ಬೀರ್ಬಲ್ ಒಂದು ಭುರಿ ಭೋಜನಕ್ಕೆ ಹೋಗಿರ್ತಾರೆ. ಒಂದು 50 ಐಟಮ್ ಇರುತ್ತೆ, ದೊಡ್ಡ ತಟ್ಟೆನಲ್ಲಿ ಕೂತಿರ್ತಾರೆ, ಎಲ್ಲ ಊಟ ಮಾಡ್ತಿರ್ತಾರೆ. ಬಟ್ ಬೀರ್ಬಲ್ ಮಾತ್ರ ಏನೋ ಯೋಚನೆ ಮಾಡ್ತಾ ಊಟ ಇನ್ನೂ ಶುರು ಮಾಡಿರಲ್ಲ. ಅವಾಗ ಅಕ್ಬರ್ ಬಂದು ಕೇಳ್ತಾರೆ, ಯಾಕಪ್ಪ ಇನ್ನೂ ಊಟ ಮಾಡಿಲ್ಲ, ಅದಿರಬೇಕಾಗಿತ್ತು, ಅದಿದ್ರೆ ಎಷ್ಟು ಚೆನ್ನಾಗಿರೋದು. ಆಗ ಅಕ್ಬರ್ ಹೇಳ್ತಾರೆ, ಅಲ್ಲಪ್ಪ ಎಲ್ಲ ಐಟಮ್ ಇದು, 50 ಐಟಮ್, ಇನ್ನೇನು ಇರಬೇಕಾಗಿತ್ತು ನಿನಗೆ ಅಂತ. ಇಲ್ಲ ಅಣ್ಣ, ಅದಿರಬೇಕಾಗಿತ್ತು. ಏನಿರಬೇಕಾಗಿತ್ತು? ಹೊಟ್ಟೆ ಹಸಿವಿರಬೇಕಾಗಿತ್ತು ಅಂತ. ಅಂದರೆ ಹೊಟ್ಟೆ ಹಸಿವು ಇಲ್ಲ ಅಂದರೆ ಬುರಿ ಭೋಜನವೂ ಕೂಡ ನಮಗೇನೂ ಅಲ್ಲ. ಬಟ್ ಹೊಟ್ಟೆ ಹಸಿವಿದ್ದಾಗ ಅಳಿಸಿರೋ ಅನ್ನ ಕೂಡ ಎಷ್ಟು ರುಚಿಯಾಗಿ ಕಾಣುತ್ತೆ. ಸೊ ಇಂಥ ಪರಿಸ್ಥಿತಿನಲ್ಲಿ ಒಂದಿನ ಸಾಯಿಬಾಬಾ ಮಂದಿರಲ್ಲಿ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೀತಿರುತ್ತೆ. ನಾವಿನ್ನೂ ಅವಾಗ ಸ್ಟೂಡೆಂಟ್ಸು. ಅಲ್ಲಿ ಮೇಡಮ್ ಬ್ಲಡ್ ಡೊನೇಟ್ ಮಾಡಿರೋರಿಗೆ ಒಂದು ಪ್ಯಾಕೆಟ್ ಬಿಸ್ಕೆಟು, ಒಂದು ಪ್ಯಾಕೆಟ್ ರೈಸು, 2 ಹಣ್ಣು ಕೊಡ್ತಿದ್ರು. ಸೊ ನಮಗೆ ಅವತ್ತು ಎಷ್ಟು ಹೊಟ್ಟೆ ಹಸಿತ್ತು ಅಂದರೆ, ಆ ಒಂದು ಪ್ಯಾಕೆಟ್ ರೈಸಿಗೆ, ಒಂದು ಪ್ಯಾಕೆಟ್ ಬಿಸ್ಕೆಟಿಗೆ ಬ್ಲಡ್ ಡೊನೇಟ್ ಮಾಡಿದೆ ನಾನು. ಸೊ ಅವತ್ತಿಂದ ನಾನು ಬ್ಲಡ್ ಡೊನೇಷನ್ ಶುರು ಮಾಡಿದ್ದು. ಇಲ್ಲಿವರೆಗೂ ಕೂಡ ವರ್ಷಕ್ಕೆ ಒಂದ್ಸಲ ನಾನು ಬ್ಲಡ್ ಡೊನೇಟ್ ಯಾಕಂದರೆ ಆ ದಿನ ನನಗೆ ಇವತ್ತಿಗೂ ನೆನಪಾಗುತ್ತೆ. ಸೊ ಅವತ್ತು ನಾನು ಡಿಸೈಡ್ ಮಾಡಿದೆ, ಇಲ್ಲ, ಮೋಡಗಳಿಂದ ಇದ್ರೆ ಆಗಲ್ಲ, ನಾವು ಮೋಡಗಳಿಂದ ಹೊರಗೆ ಬಂದು ಒಂದಿಷ್ಟು ಸೂರ್ಯನ ಶಾಖ ಅನುಭವಿಸ್ಬೇಕು. ತಂದೆ ತಾಯಿ ಮಡ್ಲಲ್ಲೇ ಇರ್ತೀವಿ, ಇವಾಗ ದುಡಿಮೆ ಮಾಡೋ ಟೈಮು. ಯಾಕಂದರೆ ಮೆಡಿಕಲ್ ಎಜುಕೇಷನ್ ಲಾಂಗ್ ಟರ್ಮ್, ನಾವು 25-26 ವರ್ಷ ಆದರೂ ಕೂಡ ಓದ್ತಾನೆ ಇರ್ತೀವಿ. ಸೊ ಹಂಗಂತ ತಂದೆ ತಾಯಿಗೆ ನಾವು ಹೊರೆಯಾಗಿರಬಾರ್ದು. ಇವಾಗ ನಾವು ದುಡಿಯೋಕ್ಕೆ ಶುರು ಮಾಡೋಣ. ಡಾಕ್ಟ್ರ್ ಆಗಿಲ್ಲ ಇನ್ನು, ಅವ್ರು ಬೇರೆ ಕೆಲಸ ಮಾಡ್ಬೋದಲ್ಲ ಅಂತೇಳಿ ನಾನು ಆ್ಯಂಕರಿಂಗ್ ಶುರು ಮಾಡಿದೆ. ನನಗೆ ಚೇತನ್ ಅಂತ ಒಬ್ಬರಿದ್ದಾರೆ, ಅವ್ರು ಇವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಇದೆ. ನನಗೆ ಒಂದಿನ ಪರಿಚಯ ಆದರೂ, ಚೆನ್ನಾಗಿ ಮಾತಾಡ್ತೀಯ ಕಣೋ, ಬರ ಆ್ಯಂಕರಿಂಗ್ ಅಂತ. ನನಗೆ ಭಾಳಷ್ಟು ಸಲ ಆ್ಯಂಕರಿಂಗ್ ಮಾಡೋದಕ್ಕೆ ಇವೆಂಟ್ಗಳಲ್ಲಿ ಅವಕಾಶ ಕೊಟ್ಟರು. ಆ್ಯಂಕರಿಂಗ್ ಮಾಡ್ತಿದ್ದೆ, ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡ್ತಿದ್ದೆ. ಅಂದರೆ ಸಿನಿಮಾದಲ್ಲಿ ಆಸಕ್ತಿ ಅಂತಲ್ಲ, ದುಡ್ಡಿಗೋಸ್ಕರ ಒಂದು 300-500 ರೂಪಾಯಿ ಕೊಡೋರು ಒಂದಿನ ಜೂನಿಯರ್ ಆರ್ಟಿಸ್ಟಾಗಿ ಹೋದರೆ. ಸೊ ಸಂಡೇಸು, ಸ್ಯಾಟರ್ಡೇಸ್ ರಜಾ ಇದ್ದಾಗ ಹಲವಾರು ಸಿನಿಮಾಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಅಂದರೆ ಏನೋ ಒಂದು ಪಾರ್ಟಿ ಇರುತ್ತೆ, ಅಲ್ಲೇನೋ ನಿಂತ್ಕೊಂಡು ಡ್ರಿಂಕ್ಸ್ ಮಾಡ್ತಿರೋದು, ಜ್ಯೂಸ್ ಕುಡಿತಿರೋದು, ಸಪ್ಲೈಯರ್ ಕೆಲಸ, ಈ ಥರದ್ದೆಲ್ಲ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡಿದೆ. ಹಲವಾರು ಸರಿ ಕ್ಯಾಟ್ರಿಂಗ್ ಕೆಲಸಕ್ಕೆ ಹೋಗ್ತಿದ್ದೆ. ಸೊ ಇವೆಲ್ಲ ಜೀವನದಲ್ಲಿ ಏನು ಕಲಿಸ್ತು ಅಂದರೆ, ದುಡ್ಡು ಬಹಳ ಇಂಪಾರ್ಟೆಂಟ್ ಮೇಡಮ್. ಯಾಕಂದರೆ ದುಡ್ಡಿಲ್ಲ ಅಂದರೆ ನಾವೇನೂ ಅಲ್ಲ. ಯಾಕಂದರೆ ದುಡ್ಡು ನಮಗೆಲ್ಲ ತಂದು ಕೊಡಲ್ಲ. ಯಾಕಂದರೆ ಭಾಳ ಚೆನ್ನಾಗಿ ಹೇಳ್ತಾರೆ, ನಾವು ದುಡ್ಡು ನಾವೇನು ಸತ್ತಾಗಿ ತೊಗೊಂಡು ಹೋಗ್ತೀವ ಅಂತ. ಬಟ್ ದುಡ್ಡು ನಾವು ಸತ್ತಾಗಿ ತೊಗೊಂಡು ಹೋಗದೇ ಇರ್ಬೋದು, ಬಟ್ ನಾವು ಬದುಕಿರೋ ಅಷ್ಟು ದಿನ ನಮ್ಮ ಜೀವನದಲ್ಲಿ ಕೆಳಗಡೆ ಬೀಳೋದಕ್ಕೆ ಬಿಡಲ್ಲ ದುಡ್ಡು. ಸೊ ಅವಾಗ ದುಡ್ಡು ಬಹಳ ಇಂಪಾರ್ಟೆಂಟು.
ಬಟ್ ಆ ದುಡ್ಡನ್ನ ನಾವು ಯಾವ ರೀತಿ ಸಂಪಾದನೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ನಾವು ಇನ್ನೊಬ್ರು ತಲೆ ಹೊಡೆದು ದುಡ್ಡು ಮಾಡಬೇಕು ಅಂತ ನಾನು ಹೇಳಲ್ಲ. 24 ಗಂಟೆ ಕಷ್ಟಪಟ್ಟು ದುಡಿದ್ರೆ ಆ ದುಡ್ಡಿನಿಂದ ಬರುವಂತಹ ಒಂದು ನೆಮ್ಮದಿ ಇದೆಯಲ್ಲ, ಅದು ಜೀವನದ ಒಂದು ಸಾರ್ಥಕತೆಯನ್ನು ತೋರಿಸುತ್ತೆ. ಗಂಡು ಮಕ್ಕಳು ಯಾವಾಗಲೂ ದುಡಿಬೇಕು ಅಂತ ನನ್ನ ತಂದೆ ಹೇಳೋರು. ಸೊ ನಾನು ನೀನು ಡಾಕ್ಟರ್ ಆಗಿರಲಿಲ್ಲ, ಬಟ್ ಈ ಕೆಲಸಗಳು ಪ್ರತಿಯೊಂದು ಕೂಡ ಮಾಡಿ ದುಡಿಮೆ ಮಾಡ್ತಿದ್ದೆ. ನಾನು ಪರಿಪೂರ್ಣವಾಗಿ ಒಬ್ಬ ಡಾಕ್ಟರ್ ಆದಮೇಲೆ ನಾನು 24x7 ಬೆಳಿಗ್ಗೆ ಒಂದು ಹಾಸ್ಪಿಟ್ಲು 9ರಿಂದ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ ಸಂಜೆ 5 ಗಂಟೆ ತನಕ ಒಂದು ಹಾಸ್ಪಿಟ್ಲು. ಸಂಜೆ 5ರಿಂದ ಚೆನ್ನೈನಹಳ್ಳಿಯಿಂದ ಒಂದು ಕ್ಲಿನಿಕ್ ಇದೆ, ಬೆಂಗಳೂರಿಂದ 20 ಕಿಲೋಮೀಟರ್ಸ್. ಅಲ್ಲಿಗೆ ಹೋಗ್ತಿದ್ದೆ ಒಂದು 5:30 ಹಂಗೆ. 5:30ಯಿಂದ ಒಂದು 8:30 ತನಕ ಅಲ್ಲಿ ಈವ್ನಿಂಗ್ ಕ್ಲಿನಿಕಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಬರೀ 50 ರೂಪೀಸ್ ಕನ್ಸಲ್ಟೇಷನ್. ಅಲ್ಲಿಂದ ಮತ್ತೆ ಒಂದು 5-6 ಕಿಲೋಮೀಟರ್ಸ್ ಮುಂದೆ ತಾವರೆಕೆರೆ ಅಂತಿದೆ, ಇವಾಗಲೂ ಅಲ್ಲಿ ಅಮ್ಮ ಹಾಸ್ಪಿಟ್ಲ್ ಅಂತಿದೆ. ಅಲ್ಲಿ ನೈಟ್ ಡ್ಯೂಟಿ ಮಾಡ್ತಿದ್ದೆ, ರಾತ್ರಿ 8:30ಯಿಂದ ಬೆಳಿಗ್ಗೆ 8 ತನಕ. ಅಲ್ಲೇ ಸ್ನಾನ ಮಾಡಿ ಮತ್ತೆ ಈ ಹಾಸ್ಪಿಟ್ಲಿಗೆ ಬರ್ತಿದ್ದೆ. ಸೊ ಹಾಗೆ 24x7 1 ವರ್ಷ ದುಡ್ದೆ. ಯಾಕೆ ಬೇಕು ದುಡ್ಡು ಅಂಥೇಳಿ ಆವಾಗಿಂದ ನನಗೆ ಶುರುವಾಗಿ ಸಮಾಜಕ್ಕೆ ಏನಾರ ಮಾಡೋಣ ಅಂಥೇಳಿ ಆವಾಗಿಂದ ಫ್ರೀ ಕ್ಯಾಂಪ್ಸ್ನ ಶುರು ಮಾಡಿದೆ. ಆವಾಗಿಂದ ಇಲ್ಲಿವರೆಗೆ ಸುಮಾರು ಒಂದು 60 ಫ್ರೀ ಕ್ಯಾಂಪ್ಸ್ನ ಮಾಡಿದ್ದೀನಿ ಮೇಡಮ್. ಆಮೇಲೆ ಅಲ್ಲಿ ಕೋರ್ಸ್ ಮುಗಿದು ಒಂದಷ್ಟು ವರ್ಷಗಳ ನಂತರ ನಾನು ಶಿವಮೊಗ್ಗಕ್ಕೆ ಶಿಫ್ಟ್ ಆದೆ. ಬೆಂಗಳೂರಲ್ಲಿ ಎಲ್ಲ ಕಲಿತು ಬೆಂಗಳೂರು ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ಒಬ್ಬ ಡಾಕ್ಟರ್ ಆಗಿ ನನ್ನ ಬೆಂಗಳೂರು ಕಲಿಸ್ಕೊಡ್ತು. ಸೊ ಬೆಂಗಳೂರಿಗೆ ನಾನು ಇವತ್ತು ಈ ಸ್ಟುಡಿಯೋಗೆ ಬಂದ ತಕ್ಷಣ ನಾನು ಒಂದು ಕೈ ಮುಗಿದು ಬಂದೆ ಸ್ಟುಡಿಯೋಗೆ. ಯಾಕಂದರೆ ಇದೇ ಬೆಂಗಳೂರಿಂದ ನಾನು ಹೋಗಿದ್ದು, ಮತ್ತು ಇದೇ ಬೆಂಗಳೂರು ನನ್ನ ಕರೆಸ್ಕೊಂಡಿದೆ ಅಂತ. ರಾಹುಲ್ ಅವರೇ, ನಮ್ಮ ಈ ಮಲೆನಾಡು ಭಾಗದ ಯಾವುದೇ ವಿದ್ಯಾರ್ಥಿಗಳನ್ನು ಅಥವಾ ಯಾರನ್ನೇ ನಾವು ನೋಡಿದಾಗ ಬೆಂಗಳೂರಿಗೆ ಬಂದು ಹೊಂದ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ಅಲ್ಲಿನ ನೇಚರ್ಗೂ, ಅಲ್ಲಿನ ಭಾಷೆಗೂ, ಅಲ್ಲಿನ ಊಟ ತಿಂಡಿ ಪದ್ಧತಿಗೂ ಇಲ್ಲಿಗೂ ಭಾಳಷ್ಟು ವ್ಯತ್ಯಾಸ ಇದೆ. ಮೇಯ್ನಾಗಿ ತುಂಬ ಜನ ಈಗಲೂ ಎದುರಿಸೋದು ಈ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ನಮ್ಮ ಮಲೆನಾಡು ಭಾಗ ಅಂತಂದರೆ ಅದೊಂದು ದೊಡ್ಡ ಸಮಸ್ಯೆ. ಕಷ್ಟಪಟ್ಟು ಓದಿರ್ತೀವಿ, ಅಥವಾ ಇಲ್ಲಿಗೆ ಬಂದಿದ ತಕ್ಷಣ ಇಂಗ್ಲೀಷು ಅಥವಾ ಬೇರೆ ಬೇರೆ ಭಾಷೆಯವರು ಸಿಗ್ತಾರೆ ಅಂತಂದಾಗ ಅದೊಂದು ರೀತಿಯಲ್ಲಿ ಹೊಂದ್ಕೊಳ್ಳೋದೇ ಕಷ್ಟ. ಸೊ ನಿಮಗೆ ಅಲ್ಲಿಂದ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ರಿ ಅನೇಕ ಜನ ಜೊತೆಗಾರರಾಗಿ ನಿಂತಿದ್ರು ಅಂತ. ಈಗ ಈಗಲೂ ಬೆಂಗಳೂರಿಗೆ ಬರೋರಿಗೆ ನಿಮ್ಗೇನು ಅನಿಸುತ್ತೆ ಅವ್ರನ್ನೆಲ್ಲ ನೋಡ್ತಾ ಇದ್ದಾಗ, ಅಥವಾ ಆ ಕಷ್ಟದ ದಿನಗಳನ್ನು ನೆನಪಿಸ್ಕೊಂಡಾಗ ಫೈನಲಿ ನಾನು ಮಾಡಿದೆ ಅನ್ನೋದು, ಅದು ಹಿಂಗಿದೆ ಆ ಫೀಲ್ ಅಂತ? ಮೇಡಮ್, ಇವತ್ತು ಬೆಂಗಳೂರಲ್ಲಿ ಬೆಂಗಳೂರಿಗರು ಕಡಿಮೆ ಇದ್ದಾರೆ, ಹೊರಗಿಂದ ಬಂದಿರೋರು ಜಾಸ್ತಿ. ಯಾಕಂದರೆ ಇಲ್ಲಿ ಬರೋರೆಲ್ಲ ಹೊಟ್ಟೆಪಾಡಿಗೋಸ್ಕರ ಬರ್ತಾರೆ, ಕನಸುಗಳನ್ನು ಕಟ್ಕೊಂಡ್ಬರ್ತಾರೆ. ಯಾರು ಕೂಡ ಜೇಬಲ್ಲಿ ಲಕ್ಷಾಂತರ ರೂಪಾಯಿ ಇಟ್ಕೊಂಡು ಬಂದಿರೋಲ್ಲ. ಎಲ್ಲ ಕೆಂಬಸ್ ಹತ್ಕೊಬರ್ತಾರೆ, ಇಲ್ಲ ಟ್ರೈನ್ ಹತ್ಕೊಂಡೇ ಬಂದಿರ್ತಾರೆ. ಬಟ್ ಹೋಗ್ಬೇಕಾದ್ರೆ BMW ಆಡಿನೋ ಫಾರ್ಚುನರಲ್ಲೋ ಹೋಗ್ತಾರೆ. ಸೊ ಇದು ಬೆಂಗಳೂರಿಗಿರುವಂಥ ತಾಕತ್ತು. ಸೊ ಇಟ್ಸ್ ನಾಟ್ ಅಬೌಟ್ ನಾವು ಜೀವನದಲ್ಲಿ ನಾವು ಏನು ಕಷ್ಟಪಟ್ಟಿರ್ತೀವಿ, ನಾವೇನು ಅವಮಾನಗಳನ್ನ ಎದುರಿಸಿರ್ತೀವಿ, ಅದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕು. ಜೀವನ ಏನಾರು ಮಾಡಬೇಕು ಅಂತ ನಾವು ಇಲ್ಲಿಗೆ ಬರ್ತೀವಿ. ಸೊ ಈಗ ಬಂದಾಗ ಬೆಂಗಳೂರು ಅವರೆಲ್ಲರೂ ಕೂಡ ಒಂದು ಶೆಲ್ಟರ್ ಕೊಡುತ್ತೆ, ಅವರೆಲ್ಲರೂ ಕೂಡ ಕೆಲಸ ಕೊಡುತ್ತೆ, ಅವರೆಲ್ಲರೂ ಕೂಡ ಹಲವಾರು ರೀತಿಯ ಒಂದು ಪಾಠಗಳನ್ನು ಕಲಿಸುತ್ತೆ. ಸೊ ನಮ್ಮ ಮಲೆನಾಡಿಂದ ಬಂದಂಥವ್ರಿಗೆ ಇಲ್ಲಿ ನೀವು ಹೇಳಿದಾಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್. ನಾನು ಕೂಡ ಇಂಗ್ಲೀಷ್ನಲ್ಲಿ ಆವ್ರೇಜ್ ಸ್ಟೂಡೆಂಟೆ, ಬಟ್ ಬೆಂಗಳೂರಿಗೆ ಬಂದು ಇಂಗ್ಲೀಷ್ ಕಲಿತೆ. ಯಾಕಂದರೆ ಡಾಕ್ಟ್ರು ನೀವು ಇಂಗ್ಲೀಷ್ ಮಾತಾಡಲೇಬೇಕು, ಎಲ್ಲರ ಹತ್ರ ನಾವು ಕಮ್ಯುನಿಕೇಟ್ ಮಾಡಬೇಕು. ಸೊ ಇಂಗ್ಲೀಷ್ನ ಕಲಿತೆ, ಅದೇ ರೀತಿ ಅದು ಇಂಗ್ಲೀಷ್ನಲ್ಲಿ ಒಂದು ಪುಸ್ತಕ ಬರೆದಿದ್ದೀನಿ. ಕರೆಕ್ಟ್, ಇದೇ ಅಲ್ವಾ ಅಚೀವ್ಮೆಂಟ್ ಅಂತ ಹೇಳಿದ್ರೆ. ನಿಮ್ಮ ಎಜುಕೇಷನ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ಅಂದರೆ ಎಜುಕೇಷನ್ ಅಂದರೆ ಹೈಯರ್ ಎಜುಕೇಷನ್ ಮಾಡ್ತಾ ಹೋಗ್ತಾ ಇದ್ದಾಗ ನಮಗೆ ಈ ದುಡ್ಡಿನ ಸಮಸ್ಯೆಗಳು ಕೂಡ ಎದುರಾಗುತ್ತೆ. ಈಗ ಸಾಮಾನ್ಯವಾಗಿ ಎಲ್ಲರ ಮೈಂಡ್ ಸೆಟ್ ಇರೋದು, ನಮ್ಮಂಥ ಸಾಮಾನ್ಯದವರೆಲ್ಲ ಡಾಕ್ಟ್ರ್ ಆಗೋಕ್ಕಾಗತ್ತಾ, ಏನು ತಮಾಷೆ ಮಾತಾಡ್ತೀರಾ, ಎಷ್ಟು ದುಡ್ಡಿರುತ್ತೆ, ಅದನ್ನು ನಾವು ಕಟ್ಟೋಕ್ಕಾಗತ್ತಾ ಅಂತ. ಎಷ್ಟೋ ಜನ ಮಕ್ಕಳು ಇವತ್ತು ಸೈನ್ಸ್ ತಗೊಳ್ಳಿ ಅಂತಂದರೆ ಅದನ್ನು ಯೋಚನೆ ಮಾಡ್ತಿರ್ತಾರೆ, ಅಪ್ಪ ಅಮ್ಮಂಗೆ ಕಷ್ಟ ಆಗ್ಬಿಡುತ್ತೇನೋ ಅಂತ. ಸೊ ಈ ಎಜುಕೇಷನ್ ಸಂದರ್ಭದಲ್ಲಿ ದುಡ್ಡಿನ ಸಮಸ್ಯೆ ಆಗಿದ್ದು, ಲೋನ್ ಅಥವಾ ತಂದೆ ತಾಯಿ ಹತ್ರ ಕೇಳಬೇಕು ಕೇಳಬಾರ್ದು, ಈ ಗೊಂದಲ ಅದು ಹೇಗಿತ್ತು, ಹೇಗೆ ನಿಭಾಯಿಸ್ಕೊಂಡ್ರಿ ಅಂತ? ಮೇನ್ ಮೇಡಮ್, ನಾನು ಡಿಗ್ರಿಗೆ ಸೇರೋವರೆಗೂ ನಮ್ಮ ತಂದೆ ತಾಯಿ ನನಗೆ ಯಾವ ಕಷ್ಟಗಳು ಗೊತ್ತಾಗ್ದಿರಾಗ ನೋಡ್ಕೊಂಡು, ಸೊ ನಾನು ಅದನ್ನೇ ಹೇಳಿದ್ದು. ಬೆಂಗಳೂರಿಗೆ ಬಂದ ತಕ್ಷಣ ನನಗೆ ಹಲವಾರು ಸಮಸ್ಯೆಗಳು ಯಾವಾಗ ಬಂತು, ನಾನೇ ದುಡಿಯೋಕ್ಕೆ ಶುರು ಮಾಡಿದೆ. ಅರ್ಧ ನಾನು ಓದಿರೋದೆಲ್ಲ ಮೇಡಮ್ ಕೆಲಸ ಮಾಡ್ಕೊಂಡೇ ಓದಿದ್ದೀನಿ. ಯಾಕಂದರೆ ನಮ್ಮ ತಂದೆ ಯಾವಾಗಲೂ ನನಗೆ ಹೇಳೋರು, ನೀನು ಬೆಳಿಗ್ಗೆ 9ರಿಂದ ಸಂಜೆ 5 ತನಕ ಏನು ಮಾಡ್ತೀಯಾ, ಅದು ನಿನ್ನ ಹೊಟ್ಟೆಪಾಡನ್ನು ನಿರ್ಧರಿಸುತ್ತೆ. ಬಟ್ ನೀನು ಸಂಜೆ 5ರಿಂದ 9 ತನಕ ಏನು ಮಾಡ್ತೀಯಾ, ಅದು ನಿನ್ನ ಜೀವನವನ್ನು ನಿರ್ಧರಿಸುತ್ತೆ ಅಂತ. ನಾವೆಲ್ಲ ಏನು ಮಾಡ್ತೀವಿ, 9 to 5. ಕಾಲೇಜಿಗೆ ಹೋಗೋ ಹುಡುಗರು 9 to 5 ಮುಗಿಸ್ಕೊಬಂದ್ರೆ ಮುಗೀತು, ಕೆಲಸ ಮಾಡೋರು ಅಲ್ಲಿಂದ ಮುಗಿಸ್ಕೊಬಂದ್ರೆ ಸಂಜೆ ಮುಗೀತು. ಅಲ್ಲ, ಒಂದಷ್ಟು ವರ್ಷಗಳ ಕಾಲ ನಾವು ಓದೋ ಹುಡುಗರಾಗಿದ್ದರೆ ಸಂಜೆಯೂ ಕೂಡ ಒಂದಷ್ಟು ಓದಬೇಕು. ಅವಾಗ ನಾವು ಒಳ್ಳೆ ಸ್ಟೂಡೆಂಟ್ಸ್ ಆಗ್ತೀವಿ. ನಾವು ಕೆಲಸ ಮಾಡೋರಾಗಿದ್ದರೆ ಪಾರ್ಟ್ ಟೈಮ್ ಕೆಲಸಗಳಾಗಿರ್ಬೋದು, ಇಲ್ಲ ನಮ್ಮ ಹವ್ಯಾಸಿಗಳಾಗಿರ್ಬೋದು, ಇಲ್ಲ ನಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಗಿಟಾರ್ ಕಲಿಯೋದಾಗಿರ್ಬೋದು, ಸಂಗೀತ ಕಲಿಯೋದಾಗಿರ್ಬೋದು, ಸಂಜೆಯೂ ಕೂಡ 9 to 5 ನಾವೇನು ಮಾಡ್ತೀವಲ್ಲ ಅದು ನಮ್ಮ ಒಂದು ಜೀವನವನ್ನು ನಿರ್ಧರಿಸುತ್ತೆ.
ಸೊ ನಾನು ಬೆಳಿಗ್ಗೆ ಕೆಲಸ ಮಾಡ್ಕೊತಿದ್ದೆ, ನಂದೊಂದಿಷ್ಟು ಸಂಬಳ ಅಂತ ಬರೋದು, ನನ್ನ ಕ್ಲಿನಿಕ್ ನಡೆಸಿದ್ದೆ, ಕ್ಲಿನಿಕ್ಕಿಂದ ಒಂದಿಷ್ಟು ಕನ್ಸಲ್ಟೇಷನ್ ಬರೋದು. ಸೊ ನಾನು ದುಡ್ದಿರುವಂತಹ ಸರಿಸುಮಾರು ಒಂದು 20% ನಾನು ಎಜುಕೇಷನ್ಗೆ ಖರ್ಚು ಮಾಡಿದ್ದೀನಿ. ಸೊ ನಾನೇ ದುಡ್ದು ನಾನೇ ಓದ್ಕೊಂಡಿದ್ದೀನಿ ಮೇಡಮ್. ಓಕೆ, ರಾಹುಲ್ ಅವರೇ, ನಿಮ್ಮನ್ನು ನೋಡಿದಾಗ ನನಗೆ ಅನಿಸಿದ್ದು ಯಾವಾಗ್ಲೂ ಕಷ್ಟ ಗೊತ್ತಿದ್ದವರು ಕಷ್ಟಕ್ಕೆ ಆಗ್ತಾರೆ ಅಂತ. ಅಂದರೆ ನಮಗೆ ಕಷ್ಟ ಗೊತ್ತಿದ್ರೆ ನಾವು ಅದನ್ನು ಅನುಭವಿಸಿದರೆ ಬೇರೆಯವ್ರ ಕಷ್ಟಕ್ಕೆ ನಾವು ಹೆಗ್ಲು ಕೊಡಬಹುದು, ಅಟ್ಲೀಸ್ಟ್ ಸಾಂತ್ವನ ಹೇಳಬಹುದು ಅನ್ನುವಂಥದ್ದು. ನೀವು ಕೇರಳ ಮತ್ತು ಮಡಿಕೇರಿಯಲ್ಲಿ ಭೂಕುಸಿತ ಆದಂಥ ಸಂದರ್ಭದಲ್ಲಿ ಮೊದಲು ಹೋಗಿದ್ದು ನಿಮ್ಮ ತಂಡವೇ. ಬಹಳ ವಿಶಸ್ಗಳು ಕೂಡ ನಿಮಗೆ ಬಂದಿತ್ತು. ಶೋಭಾ ಕರಂದ್ಲಾಜೆ ಅವರು ಕೂಡ ನಿಮಗೆ ವಿಶ್ ಮಾಡಿದ್ರು ಆ ಸಂದರ್ಭದಲ್ಲಿ. ಯಾಕೆ ನಿಮಗೆ ಆ ಮೂಮೆಂಟಲ್ಲಿ ಇನ್ನೂ ಯಾರೂ ಹೋಗಿರಲಿಲ್ಲ, ನಿಮ್ಮ ತಂಡವೇ ಮೊದಲು ಹೋಗಿದ್ದು, ಯಾಕೆ ಆ ಮೂಮೆಂಟಲ್ಲಿ ನಾನು ಹೋಗಬೇಕು ಅಂತ ಅನಿಸ್ತು? ಆಗಿನ ಸಿಚುವೇಶನ್ ನಿಮ್ಮ ಮನಸ್ಸನ್ನು ಹೇಗೆ ಬದಲಿಸ್ತು ಅಂತ? ಮೇಡಮ್, ನಾವೆಲ್ಲ ಕೊಡಗುಗೆ ನಮ್ಮ ಸ್ಕಾಟ್ಲ್ಯಾಂಡ್ ಅಂದ್ಕೊಂಡು ಹೋಗ್ತೀವಿ, ಟೂರ್ ಮಾಡೋಕ್ಕೆ ಹೋಗ್ತೀವಿ, ಟ್ರಿಪ್ ಮಾಡೋಕ್ಕೆ ಹೋಗ್ತೀವಿ, ಟ್ರೆಕ್ಕಿಂಗ್ ಮಾಡೋಕ್ಕೆ ಹೋಗ್ತೀವಿ. ಬಟ್ ಕೊಡಗು ಕಷ್ಟದಲ್ಲಿದ್ದಾಗ ಎಷ್ಟು ಜನ ಹೋದರು? ನಮಗೆ ಅನಿಸಿದ್ದೇನೆಂದರೆ, ಅವಾಗ ಒಂದು 2 ದಿನ ಆಗಿತ್ತು ಫ್ಲಡ್ ಶುರುವಾಗಿ. ನ್ಯೂಸ್ ನೋಡ್ತಿದ್ವಿ ಮೊಬೈಲ್ನಲ್ಲಿ, ಏನು ಹೀಗಿದೆ ಭೀಕರ ಪರಿಸ್ಥಿತಿ. ಇಂಥ ಟೈಮಲ್ಲಿ ನಾವು ಡಾಕ್ಟರ್ಸಾಗಿ ನಮ್ಮ ಕಾಂಟ್ರಿಬ್ಯೂಷನ್ ಏನು? ಫಸ್ಟ್ ಅಂದ್ಕೊಂಡ್ವಿ ನಾವು ಒಂದಿಷ್ಟು ಐಟಮ್ಸ್ ಕಳ್ಸೋಣ, ಬಟ್ಟೆ ಕಳ್ಸೋಣ, ಮೆಡಿಸಿನ್ ಕಳ್ಸೋಣ. ಕಳ್ಸೋದು ಯಾಕೆ, ನಾವೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ನಮ್ಮದೇ ಒಂದು ಅವಾಗಿನ್ನೂ ನಾವು ಇಂಟರ್ನ್ಶಿಪ್ಪಲ್ಲಿ ಅಂದರೆ ಇನ್ನೂ ಟ್ರೈನಿಂಗ್ ಡಾಕ್ಟರ್ಸ್, ನಮ್ಮದೇ ಆದಂಥ ಒಂದು ತಂಡವನ್ನು ಕಟ್ಕೊಂಡು ಒಂದು 6-7 ಜನ ನನ್ನ ಫ್ರೆಂಡ್ಸು ನಾವು ಸ್ವಂತ ದುಡ್ದಿರೋ ದುಡ್ಡು ಸುಮಾರು ಒಂದು 2 ಲಕ್ಷ ನಮ್ಮ ಸ್ವಂತ ದುಡ್ಡನ್ನೇ ಹಾಕಿದ್ವಿ. ಹಾಕಿ ಜೊತೆಗೆ ನಮ್ಮ ಶೋಭಾ ಕರಂದ್ಲಾಜೆ ಅವರಾಗಿರ್ಬೋದು, ನಮ್ಮ ಶ್ರುತಿ ಮೇಡಮ್ ಅವರಾಗಿರ್ಬೋದು, ಈಶ್ವರಪ್ಪನವರಾಗಿರ್ಬೋದು, ಬಹಳಷ್ಟು ಜನ ನಮಗೆ ದೇಣಿಗೆಗಳನ್ನು ಕೊಟ್ಟರು. ಕೆಲವೊಂದಿಷ್ಟು ಜನ ಬಟ್ಟೆಗಳನ್ನು ಕೊಟ್ಟರು, ಕೆಲವೊಂದಿಷ್ಟು ಜನ ಸ್ಯಾನಿಟರಿ ಪ್ಯಾಡ್ಸ್ಗಳನ್ನು ಕೊಟ್ಟರು. ಯಾಕಂದರೆ ಒಂದು ಫ್ಲಡ್ ಆದಾಗ ನಾವು ಅನ್ಕೊಂತೀವಿ ಬರೀ ಮೆಡಿಸಿನ್ಸ್ ಬೇಕು ಅಂತ ಇಲ್ಲ. ಸುಮಾರು ಅವತ್ತು ನಡೆದಿರುವಂಥ ಘಟನೆಗೆ ಸುಮಾರು 18,000 ಜನ ಮನೆ ಕಳ್ಕೊಂಡಿದ್ರು. 4,500 ಮನೆಗಳು ನಿರ್ನಾಮ ಆಗಿದ್ವು. 10-15 ಹಳ್ಳಿಗಳು ಕೂಡ ಕೊಚ್ಕೊಂಡು ಹೋಗಿದ್ವು. ಸುಮಾರು 20 ಜನ ಲ್ಯಾಂಡ್ ಸ್ಲೈಡ್ ಒಳಗಡೆ ಸಿಗಾಕೊಂಡು ಸತ್ತಿದ್ರು. ಸೊ ಇಂಥ ಪರಿಸ್ಥಿತಿನಲ್ಲಿ ಬರೀ ಕ್ಯಾಶುಯಾಲಿಟೀಸ್ ಇರಲ್ಲ, ಹಲವಾರು ಕಮ್ಯುನಿಕೇಬಲ್ ಡಿಸೀಸಸ್ ಬರುತ್ತೆ. ಈ ಮಲೇರಿಯಾ ಬಂದು ನಿಂತ ಮೇಲೆ ಈ ಮಳೆ ಎಲ್ಲ ಮಲೇರಿಯಾ ಆಗಿರ್ಬೋದು, ಡೆಂಗ್ಯೂ ಆಗಿರ್ಬೋದು, ಇವೆಲ್ಲ ಕೂಡ ಬರುತ್ತೆ. ಸೊ ನಾವು ಡಾಕ್ಟರ್ಸ್ ಆಗಿ ಬರೀ ನಾವೊಂದು ಟ್ರೀಟ್ಮೆಂಟ್ ಕೊಡೋದು ನಮ್ಮ ಕೆಲಸ ಆಗಿರೋದಲ್ಲ, ಡಾಕ್ಟರ್ ಒಬ್ಬ ಸಮಾಜ ಸುಧಾರಕ ಕೂಡ ಆಗಿರ್ತಾನೆ. ಯಾಕಂದರೆ ಅಲ್ಲಿ ಹೋಗಿ ನಾವು ಇನ್ನೂ 15 ದಿವಸದಲ್ಲಿ ನಿಮಗೆ ಮಲೇರಿಯಾ ಬರ್ಬೋದು. ಸೊ ಸೊಳ್ಳೆಗಳನ್ನು ನಾವು ತಡೆಗಟ್ಟೋದು ಹೇಗೆ, ನಿಂತಿರೋ ನೀರನ್ನು ನಾವು ತಡೆಗಟ್ಟೋದು ಹೇಗೆ, ಈ ಎಜುಕೇಷನ್ ಕೊಟ್ವಿ. ನಾವು ತಗೊಂಡೋಗಿದ್ದಂಥ ಮೆಡಿಸಿನ್ಸ್ಗಳನ್ನು ನಾವು ಕೊಟ್ವಿ. ಆವಾಗಿದ್ದಂತಹ ಮಕ್ಕಂದೂರು ಅನ್ನೋ ಒಂದು ಊರು, ಪ್ಲೇಸ್ ನೋಡಿದ್ರೆ ಮೇಡಮ್, ಇಲ್ಲೊಂದು ರೋಡ್ ಇದೆ, ಅಲ್ಲೊಂದು ರೋಡ್ ಇದೆ, ಮಧ್ಯ ಇರುವಂಥ ಕಂಪ್ಲೀಟ್ ಒಂದು ಹಳ್ಳಿ ಕೊಚ್ಕೊಂಡು ಹೋಗಿದೆ. ಅಂಥ ಪರಿಸ್ಥಿತಿ. ಇನ್ನು ನಾಪೋಕ್ಲು ಅಂತ ಒಂದು ಊರು, ಬೇತ್ರಿ ಅಂತ, ಹಾಗೆ ಶುಂಠಿಕೊಪ್ಪ ಅಂತ ಹಲವಾರು ಊರುಗಳಲ್ಲಿ ನಾವು ಗಂಜಿ ಕೇಂದ್ರಗಳನ್ನು ಮಾಡಿ ಅಲ್ಲಿ ಮೇಯ್ನ್ ಪೇಷಂಟ್ಸ್ಗಳಿಗೆಲ್ಲ ಟ್ರೀಟ್ಮೆಂಟನ್ನು ಕೊಟ್ಟು, ಅವ್ರಿಗೆ ಊಟ ಬೇಕಾಗಿರೋ ಊಟವನ್ನು ಕೊಟ್ಟು ಸುಮಾರು 15 ದಿವಸಗಳ ಕಾಲ ಕಂಪ್ಲೀಟ್ ಕೊಡವರ ಜೊತೆ ಇದ್ವಿ. ಕೊಡವರು ಸ್ವಾಭಿಮಾನಿಗಳು ಮೇಡಮ್. ನಾವು ಒಂದೊಂದ್ಸಲಿ ನಾವು ಕೊಡಕ್ಕೆ ಹೋದಾಗಲೂ ಬೇಡ 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 ಅನ್ನೋರು. ಬಟ್ ಅವ್ರು ನಮ್ಮ ಅಷ್ಟೇ ಪ್ರೀತಿ ಕೊಟ್ಟರು. ನಾವು ಅಲ್ಲಿಂದ ಬರಬೇಕಾದ್ರೆ ನಮಗೆ ನಾವೇನು ತಗೊಂಡೋದು ಎಲ್ಲ ಖಾಲಿಯಾಗಿ ₹1 ದುಡ್ಡು ಇಲ್ದಂಗೆ ಆಗಿತ್ತು. ಕೊಡೋರು ಅಲ್ಲಿಂದ ಇಲ್ಲಿಂದ ಅಷ್ಟು ಕಲೆಕ್ಟ್ ಮಾಡಿ ನಮಗೊಂದು TT ಮಾಡಿ ಕಳಿಸ್ಕೊಟ್ರು. ಸೊ ಜೀವನದಲ್ಲಿ ನಮಗೆ ಜೀವನ ಎಲ್ಲ ಕೊಟ್ಟಿರಬೇಕಾದ್ರೆ ನಮಗೆ ತಿನ್ನಕ್ಕೆ ಇದೆ ಅಂದಮೇಲೆ ನಾವು ಇನ್ನೊಬ್ರಿಗೂ ಕೊಡಬೇಕು. ನಾವು ಡಾಕ್ಟರ್ಸ್ ಆಗಿರುವಾಗ ನಮ್ಮ ಜವಾಬ್ದಾರಿ ಬರೀ ಟ್ರೀಟ್ಮೆಂಟ್ ಕೊಡೋದಲ್ಲ, ಕೆಲವೊಂದ್ಸಲಿ ಜೀವವನ್ನು ಕೂಡ ಪಣಕ್ಕಿಟ್ಟು ಹೋಗಬೇಕಾಗುತ್ತೆ ಅನ್ನೋದು ನಾನು ಆವಾಗಲೇ ತಿಳ್ಕೊಂಡಿದ್ದೆ. ನಾನು ಶಿವಮೊಗ್ಗಕ್ಕೆ ಹೋಗಿ ಶಿಕಾರಿಪುರದ ನಾನು ಫಸ್ಟ್ ಮೆಡಿಕಲ್ ಆಫೀಸರಾಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀನಿ. ಹೋಗಿ 15 ದಿವಸಕ್ಕೆ ಕೋವಿಡ್ ಶುರು ಆಗುತ್ತೆ. ಸೊ ನನಗೊಂದು ಕೋವಿಡ್ ಕೇರ್ ಸೆಂಟ್ರಿಗೆ ಡೆಪ್ಯೂಟ್ ಮಾಡ್ತಾರೆ. ಸುಮಾರು 150 ಜನ ಪೇಷಂಟ್ಸ್ ಇದ್ರು ಮೇಡಮ್. ಅದು ಯಾವ ಟೈಮು ಅಂದರೆ ಕೋವಿಡ್ ಅಂತ ಟೈಮಲ್ಲಿ ನಾವು ಒಂದು ಶೀನಿದ್ರೆ ಕಿಲೋಮೀಟರ್ ಗಟ್ಟಲೆ ಓಡೋಗೋ ಟೈಮ್. ಅಷ್ಟು ಭಯ, ಈವನ್ ಡಾಕ್ಟರ್ಸ್ಗೂ ಕೂಡ ಭಯ ಇತ್ತು. ನಾನೊಬ್ಬ ಯಂಗ್ ಡಾಕ್ಟ್ರು, PPE ಕಿಟ್ ಅಂದರೆ ನೋಡಿಲ್ಲ, ನಾವು ಅಷ್ಟೊಂದು ಕವರ್ ಆಗಿ ಪೇಷಂಟ್ಸ್ ಹತ್ರ ಮಾತಾಡೋದು ನಮಗೆ ಅಭ್ಯಾಸ ಇಲ್ಲ. 150 ಪೇಷಂಟ್ಸಿಗೆ ಮೇಡಮ್ ನಾವು ಪ್ರತಿಯೊಬ್ಬ ಪೇಷಂಟ್ಗೂ 3 ನಿಮಿಷ ಟೈಮ್ ಕೊಡ್ತೀವಿ ಅಂದರೆ ಅಲ್ಲಿಗೆ ಸರಿಸುಮಾರು 4 ರಿಂದ 5 ಗಂಟೆ ಹಿಡಿಯುತ್ತೆ. ಬಟ್ ಪೇಷಂಟ್ಸಿಗೆ ಏನು ಅನಿಸುತ್ತೆ, ಅಯ್ಯೋ ಡಾಕ್ಟ್ರು ಬರ್ತಾರೆ, ಬರೀ ಒಂದು 3 ನಿಮಿಷ ಮಾತಾಡ್ಸ್ಕೊಂಡು ಹೋಗ್ತಾರೆ, ಅದೇನೋ ಹಾಕ್ತಾರೆ, ಅದೇನೋ ಚೆಕ್ ಮಾಡ್ತಾರೆ, ಬರ್ಕೊಂಡು ಹೋಗ್ತಾರೆ ಮೆಡಿಸಿನ್ ಕೊಟ್ಟು ಅನ್ನೋ ಮನೋಭಾವ ಅವರಿಗೆ. ಬಟ್ ನಮಗೇನು ಗೈಡ್ಲೈನ್ಸ್ ಇತ್ತು, ಪೇಷಂಟ್ ಜೊತೆ ಕಾಂಟ್ಯಾಕ್ಟ್ ಟೈಮ್ನ ಆದಷ್ಟು ಕಡಿಮೆ ಮಾಡಿ, ಇಲ್ಲ ನಿಮಗೆ ಎಫೆಕ್ಟ್ ಆಗುತ್ತೆ ಅನ್ನೋ ರೀತಿ. ಸೊ ನನಗೆಲ್ಲ ಒಂದು ಕಡೆ ಬೇಜಾರಾಯಿತು, ನಾವು ಇಷ್ಟೆಲ್ಲ ಮಾಡಿದ್ರು ಪೇಷಂಟ್ಸ್ ಖುಷಿಯಾಗಿಲ್ವಲ್ಲ. ಸೊ ನಾನೊಬ್ಬ ಗಿಟಾರಿಸ್ಟ್ ಆಗಿ ನಾನು ಪ್ರತಿದಿನ ರಾತ್ರಿ ಕೋವಿಡ್ ಕೇರ್ ಸೆಂಟ್ರಿಗೆ ಗಿಟಾರ್ ತೊಗೊಂಡು ಹೋಗ್ತಿದ್ದೆ ಟೈಮ್ ಪಾಸಿಗೆ ಅಂತ. ಸೊ ನಾನು ಒಂದು ದಿನ PPE ಕಿಟ್ ಹಾಕ್ಕೊಂಡು, ಗ್ಲೌಸ್ ಹಾಕ್ಕೊಂಡು, ಮಾಸ್ಕ್ ಹಾಕ್ಕೊಂಡು ಗಿಟಾರ್ ಹೊಡಿಯೋದನ್ನ ಒಂದು 2 ದಿನ ಪ್ರಾಕ್ಟೀಸ್ ಮಾಡಿ ರಾತ್ರಿ ಗಿಟಾರ್ ತೊಗೊಂಡು ಹೋದೆ. ಸೊ ಇವಾಗ ಒಂದು ರೂಮಲ್ಲಿ 20 ಜನ ಪೇಷಂಟ್ಸ್ ಇದ್ದಾರೆ ಅಂದರೆ ಅವ್ರು ಎಲ್ಲರ ಹತ್ರ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅವ್ರಿಗೆ ಇಷ್ಟ ಆಗಿರೋ, ಹಳ್ಳಿ ಜನ ಎಲ್ಲ, ಅವ್ರಿಗೆ ಇಷ್ಟ ಆಗಿರೋ ಒಂದು ಕನ್ನಡ ಸಾಂಗು, ಓಲ್ಡ್ ಕನ್ನಡ ಸಾಂಗ್ ಹಾಡೋದು ಅವ್ರ ಜೊತೆ ಕೂತ್ಕೊಂಡು. ಈಗ ಪ್ರತಿಯೊಂದು ರೂಮು 4 ಗಂಟೆ ಆಗ್ತಿದ್ದ ಒಂದು ರೌಂಡ್ಸು 5 ಗಂಟೆ 6 ಗಂಟೆ ಹಾಕಿಡಿತು. ಬಟ್ ತೊಂದರೆ ಇಲ್ಲ, ನನ್ನ ಪೇಷಂಟ್ಸ್ ಖುಷಿಯಾಗಿದ್ದಾರೆ. ಯಾಕಂದರೆ ಪ್ರತಿ ಸಲ ಮೆಡಿಸಿನ್ ಅನ್ನೋದು ಬರೀ ಒಂದು ಗುಳಿಗೆಯಲ್ಲಿ ಇರಲ್ಲ ಮೇಡಮ್, ಡಾಕ್ಟರ್ ಆಡುವಂಥ ಮಾತಿನಲ್ಲೂ ಕೂಡ ಇರುತ್ತೆ.
ಈ ನಾವು ಹಾಡುವಂಥ ಹಾಡು ಕೋವಿಡ್ ವಾಸಿ ಮಾಡಿಲ್ಲ, ಯಾಕಂದರೆ ಹಾಡಿಂದ ಕೋವಿಡ್ ವಾಸಿ ಆಗಲ್ಲ, ಅದು ಕಾಮನ್ ಸೆನ್ಸ್. ಬಟ್ ಆ ವಾಸಿ ಮಾಡೋ ಮನಸ್ಸಿಗೆ, ವಾಸಿ ಆಗೋ ಕೋವಿಡಿಂದ ನರಳ್ತಿರೋ ಒಂದು ಮನಸ್ಸಿಗೆ ಸ್ಫೂರ್ತಿ ತುಂಬುತ್ತೆ. ಅಯ್ಯೋ ನಮ್ಮ ಡಾಕ್ಟ್ರು ಬಂದೇನೋ ಮಾಡ್ತಿದ್ದಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇದನ್ನ ಮಾಡ್ಬೇಕಾದ್ರೆ ಭಾಳ ಚೆನ್ನಾಗಿ ನಂಗೆ ಆಡ್ಕೊಂಡ್ರು, ಯಾಕೆ ಬೇಕು ನಿನಗೆ ಇವೆಲ್ಲ, ಇನ್ನು ಇವಾಗಿನ್ನೂ ಚಿಗುರ್ತಿರೋ ಹುಡುಗ, ಸತ್ತೋಗ್ಬಿಡ್ತೀಯ, ಕೋವಿಡ್ ಬಂದರೆ ಬದುಕೋದಿಲ್ಲ, ನೀನು ಸತ್ತರೆ ನಮ್ಮ ಮೇಲೆ ಬರುತ್ತೆ, ಡಿಪಾರ್ಟ್ಮೆಂಟ್ ಮೇಲೆ ಅಂತ ಭಾಳ ಚೆನ್ನಾಗಿ ಹೇಳಿದ್ರು. ಬಟ್ ಅದಾಗಿ 2 ದಿವಸಕ್ಕೆ ಹೋಮ್ ಮಿನಿಸ್ಟರ್ ಟ್ವೀಟ್ ಮಾಡ್ತಾರೆ, ರಾಹುಲ್ ದೇವರಾಜ್ ಅಂತ ಒಬ್ಬ ಡಾಕ್ಟರ್ ಶಿಕಾರಿಪುರದಲ್ಲಿ ಇಂಥ ಒಂದು ಟ್ರೀಟ್ಮೆಂಟ್ ಮ್ಯೂಸಿಕ್ ಥೆರಪಿ ಕೊಡ್ತಿದ್ದಾರೆ, ಇಂಥ ಯುವಕರಿಂದ, ಇಂಥ ಯುವ ಡಾಕ್ಟರ್ಸಿಂದ ನಾವು ಕೋವಿಡಿಂದ ಗೆಲ್ಬೋದು ಅನ್ನುವಂಥ ಒಂದು ಮನಸ್ಥೈರ್ಯ ನಮಗೆ ಬರುತ್ತೆ ಅಂತ. ಅದಾದಮೇಲೆ ಹಲವಾರು ಇಂಗ್ಲೀಷ್ ಪೇಪರ್ಗಳು ಬರುತ್ತು, ಕನ್ನಡ ಪೇಪರ್ಗಳು ಬರೀತು, ಹಲವಾರು ನ್ಯೂಸ್ ಚಾನೆಲ್ ಕವರ್ ಮಾಡ್ತು. ಸೊ ಅವಾಗ ಅದು ಒಂದು ವರ್ಲ್ಡ್ ರೆಕಾರ್ಡ್ ಆಯಿತು. ಹಾರ್ವರ್ಡ್ ವರ್ಲ್ಡ್ ರೆಕಾರ್ಡ್ನವ್ರು ನನಗೆ ಕಾಲ್ ಮಾಡಿ, ಸರ್ ಈ ಥರ ಯಾರೂ ಮಾಡಿಲ್ಲ, ಮ್ಯೂಸಿಕ್ ಥೆರಪಿ ಅನ್ನೋದಿದೆ, ಬಟ್ ಕೋವಿಡ್ ಪೇಷಂಟ್ಸಿಗೆ ಮ್ಯೂಸಿಕ್ ಥೆರಪಿ ಕೊಡ್ತಿರೋ ನೀವೇ ಫಸ್ಟು ವರ್ಲ್ಡಲ್ಲಿ, ಯಾರೂ ಕೂಡ ರಿಜಿಸ್ಟರ್ ಮಾಡಿಲ್ಲ, ಸೊ ನಿಮಗೆ ಈ ವರ್ಲ್ಡ್ ರೆಕಾರ್ಡ್ ಕೊಡ್ತೀವಿ ಅಂತ. ಸೊ ಅದೊಂದು ವರ್ಲ್ಡ್ ರೆಕಾರ್ಡ್ ಆಯಿತು ಮೇಡಮ್. ಇನ್ನೊಂದು ಕಡೆ ನಾನು ಈ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ತಂದೆ ಪ್ರತಿದಿನ 500 ಫುಡ್ ಕಿಟ್ಗಳನ್ನು ಕೋವಿಡ್ ವಾರಿಯರ್ಸಿಗಾಗಿರ್ಬೋದು, ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋರಿಗಾಗಿರ್ಬೋದು, ಈ ರೋಡ್ ಸೈಡ್ ಇರೋ ಬೆಗ್ಗರ್ಸಿಗಾಗಿರ್ಬೋದು, ನಿರಾಶ್ರಿತರಿಗಾಗಿರ್ಬೋದು 500 ಫುಡ್ ಕಿಟ್ನ ಅವರು ಹಂಚ್ತಿದ್ರು. ಸೊ ಕೋವಿಡ್ ಒಂದು ಕಡೆ ಇದ್ರೂ ಕೂಡ ಇನ್ನೊಂದು ಕಡೆ ಸಮಾಜಕ್ಕೆ ನಾವೇನೋ ಕೊಡಬೇಕು, ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ, ನಾನು ಡಾಕ್ಟರ್ ಆಗಿದ್ದೀನಿ ಅಂದಮೇಲೆ ಒಬ್ಬ ಸೋಲ್ಜರ್ ಯಾಕಾಗ್ತಾರೆ, ಯುದ್ಧ ಇದ್ದಾಗ ಕೆಲಸ ಮಾಡಬೇಕು ಅಂತ. ಸೊ ಒಬ್ಬ ಡಾಕ್ಟರ್ ಆಗಿ ಇಂಥ ಮೆಡಿಕಲ್ ಎಮರ್ಜೆನ್ಸಿ ಇರ್ಬೇಕಾದ್ರೆ ನಮ್ಮ ಮನೇಲಿ ಕೂತ್ಕೊಂಡ್ರೆ ಅದಕ್ಕೆ ಉಪಯೋಗ ಇಲ್ಲ. ಸೊ ಹಾಗಾಗಿ ನಾವು ಜೀವ ಹೋದ್ರೂ ಪರವಾಗಿಲ್ಲ ಅಂತ ಕೆಲಸ ಮಾಡಿದ್ವಿ ಮೇಡಮ್. ನನಗೆ ತುಂಬ ಆಶ್ಚರ್ಯ ಅನಿಸಿದ್ದು, ಈ ಕೋವಿಡ್ ಸಂದರ್ಭದಲ್ಲಿ ಅತಿ ಹೆಚ್ಚು ಬಯಸ್ಕೊಂಡವರು ಡಾಕ್ಟರ್ ಮತ್ತು ಮಾಧ್ಯಮದವರು. ಅಂದರೆ ಅರಿವು ಮೂಡಿಸುವಂಥ ಜವಾಬ್ದಾರಿಯೂ ನಮ್ಮ ಮೇಲಿತ್ತು, ಜೊತೆಗೆ ನಾವು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಬೇಕಾಗಿತ್ತು ಅಂತ. ನಿಮ್ಮ ವಿಚಾರದಲ್ಲಿ ನಾವು ನೋಡೋದಾದರೆ ಮನೇಲಿ ಫ್ಯಾಮಿಲಿ ಇದೆ, ವಯಸ್ಸಾಗಿರೋ ತಂದೆ ತಾಯಿ ಇರ್ತಾರೆ, ತಮ್ಮ ಇದ್ದಾನೆ, ಅದರ ಜೊತೆಗೆ ಜವಾಬ್ದಾರಿ ಹೆಚ್ಚಿದೆ, ಈಗಿನ್ನೂ ಎಂಟ್ರಿ ಕೊಡ್ತಾ ಇದ್ದೀರಾ, ಕನಸುಗಳು ಸಾವಿರಾರು ಇತ್ತು. ಈ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಬ್ಯಾಲೆನ್ಸ್ ಮಾಡಿದ್ದು, ಜೊತೆಗೆ ನಿಮ್ಮನ್ನು ನೀವು ಈ ಮೋಟಿವೇಟ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಹೆಂಗಿತ್ತು, ಎಷ್ಟು ಸವಾಲಾಗಿತ್ತು? ಜೊತೆಗೆ ಆ ಕಾರಣಕ್ಕೆ ನಿಮಗೆ ಆಗಿನ ಆರೋಗ್ಯ ಸಚಿವರಾಗಿದ್ದ ಸುಧಾಕರ್ ಅವರು ಕೂಡ ಟ್ವೀಟ್ ಮಾಡಿದ್ದು ಹೊಗಳಿದ್ದು ಅಲ್ವಾ? ಸೊ ಆ ಮೂಮೆಂಟ್ ಹೇಗಿತ್ತು? ಇಡೀ ದೇಶ ಕೋವಿಡ್ ಅಂತ ಇತ್ತು, ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇತ್ತು, ಆ ಮೂಮೆಂಟ್ ಹೇಗಿತ್ತು ಅಂತ? ಅದೇ ಮೇಡಮ್, ಮೇಯ್ನ್ ಈ ಕೋವಿಡ್ ಅನ್ನೋದು ಬರೀ ಡಾಕ್ಟರ್ಸಿಗೆಲ್ಲ ಒಂದು ಮನುಕುಲಕ್ಕೆ ಒಂದು ಪಾಠ. ನಾವೆಲ್ಲ ಆಸ್ತಿ ಪಾಸ್ತಿ ಎಲ್ಲ ಮಾಡ್ತೀವಿ, ಬಟ್ ಪ್ರಕೃತಿ ಒಂದ್ಸಲ ಹಿಂಗೆ ಮೈ ಕೊಡುವುದ್ರೆ ಅವೆಲ್ಲ ಉದ್ರೋಗ್ತವೆ. ಎಷ್ಟೋ ಜನ ಸತ್ತೋ 2ನೇ ವೇವಲ್ಲಿ ಮೇಡಮ್ ಎಷ್ಟೋ ಜನ ಸತ್ತೋದ್ರು. ಆ ಟೈಮಲ್ಲಿ ಜನ ಹೆದರ್ಕೊಂಡ್ರು. ಈ ಫಸ್ಟ್ ವೇವ್ ಮತ್ತು 3rd ವೇವಲ್ಲಿ ಜನ ಹೆದರ್ಕೊಳ್ಳೇ ಇಲ್ಲ. ನಾವು ಹೇಳಿದ್ರೆ ಇವಾಗ ಒಂದು ಟೆಸ್ಟ್ ಮಾಡಬೇಕು ಅಂದರೆ ಓಡಿಸ್ಕೊಂಡು ಹೋಗಿ ಮಾಡಿರುವಂಥ ಉದಾಹರಣೆಗಳಿದೆ. ಯಾಕಂದರೆ ಓಡೋಗೋರು ಜನ, ಈ ಡಾಕ್ಟರ್ ಟೆಸ್ಟ್ ಮಾಡ್ತಾನೆ, ಬೇಕು ಅಂತ ಪಾಸಿಟಿವ್ ಕೊಡ್ತಾನೆ, ಕರ್ಕೊಂಡೋಗಿ ಕೂಡಾಕ್ತಾನೆ. ಸೊ ಇಂಥ ಸಂದರ್ಭಗಳಿದೆ. ಎಷ್ಟೋ ಜನ ಅಟ್ಯಾಕ್ ಮಾಡಿರೋದಿದೆ, ಪಾಸಿಟಿವ್ ಅವನಿಗೆ ಸಿಂಪ್ಟಮ್ಯಾಟಿಕ್ ಇದ್ದಾನೆ, ಪಾಸಿಟಿವ್ ಬಂದ್ಬಿಟ್ಟಿದೆ. ಸೊ ಪಾಸಿಟಿವ್ ಬಂದಮೇಲೆ ಕ್ವಾರಂಟೈನ್ ಮಾಡಲೇಬೇಕು. ಅವನಿಗೇನು, ನನಗೇನು ಇಲ್ಲ, ಶೀತ ಇಲ್ಲ, ಕೆಮ್ಮಿಲ್ಲ, ನೆಗಡಿ ಇಲ್ಲ, ನನ್ನ ಯಾಕೆ ಹಾಕ್ಬಿಟ್ಟು ನೀವೇ ಮಾಡ್ತೀರಾ, ಇದು ನೀವು ಡಾಕ್ಟರ್ಸೇ ಸೇರಿ ಮಾಡ್ತಿರೋದು, ನಿಮಗೆ ಒಂದು ಕೇಸಿಗೆ ಇಷ್ಟು ದುಡ್ಡು ಬರುತ್ತೆ ಅಂತೆಲ್ಲ ಮಾತಾಡಿರೋದಿದೆ. ಅದೇ ಟೈಮಲ್ಲಿ ಮೇಡಮ್ ಎಷ್ಟೋ ಜನ ಸತ್ತಿರುವಂಥ ಹೆಣಗಳನ್ನ ತಗೊಂಡೋಗಿ ಫ್ಯಾಮಿಲಿ ಮೆಂಬರ್ಸ್ ಬಂದಿಲ್ಲ, ನಾವು ಡಾಕ್ಟರ್ಸ್ ಹೋಗಿ ಅವರನ್ನು ದಫನ್ ಮಾಡಿರುವಂಥ ಉದಾಹರಣೆಗಳಿದೆ. ಒಂದು ತಾಲೂಕಿಗೆ ಎಷ್ಟೋ ಸಲ ಆಂಬ್ಯುಲೆನ್ಸ್ ಕೊರತೆ ಇದ್ದಾಗ ನಾವೇ ಆಂಬ್ಯುಲೆನ್ಸ್ ಓಡಿಸ್ಕೊಂಡು ಹೋಗಿರೋದು ಉದಾಹರಣೆಗಳಿದೆ, ನಾವೇ ಸ್ವಾಪ್ ಟೆಸ್ಟ್ ಮಾಡಿರೋ ಉದಾಹರಣೆಗಳಿದೆ. ಸೊ ಡಾಕ್ಟರ್ಸ್ ಬರೀ ಡಾಕ್ಟರ್ಸ್ ಆಗಿ ಅಲ್ಲ, ಒಂದು ಓವರ್ ಆಲ್ ಹೆಲ್ತ್ ವರ್ಕರ್ ಆಗಿ ನರ್ಸ್ ಕೆಲಸ ಮಾಡಿದ್ದಾರೆ, ಆಂಬ್ಯುಲೆನ್ಸ್ ಕೆಲಸ ಮಾಡಿದ್ದಾರೆ, ಹೋಗಿ ಹೆಣಗಳನ್ನು ಹೂತಿದ್ದಾರೆ. ಸೊ ಡಾಕ್ಟರ್ಸ್ ಆ ಟೈಮಲ್ಲಿ ಭಾಳ ಕೆಲಸ ಮಾಡಿದ್ದಾರೆ ಮೇಡಮ್. ಎಲ್ಲೋ ಕೆಲವೊಂದು ಜನ ತಮ್ಮ ಹಾಸ್ಪಿಟ್ಲ್ ಮುಚ್ಕೊಂಡ್ರು, ಕ್ಲಿನಿಕ್ ಮುಚ್ಕೊಂಡ್ರು ಅನ್ನೋದು ಬಿಟ್ಟರೆ, ಒಬ್ಬ ಡಾಕ್ಟರ್ ಆಗಿ ಪ್ರತಿಯೊಬ್ಬರು ಕೂಡ ಬಹಳ ಕಷ್ಟಪಟ್ಟು ಜನರಿಗೆ ತಿಳಿಸಿ ಹೇಳಿದ್ದಾರೆ. ಅದೇ ರೀತಿ ನಮ್ಮ ದೇಶದಲ್ಲಿ, ಇಷ್ಟು ದೊಡ್ಡ ದೇಶದಲ್ಲಿ ಇಷ್ಟು ಕಡಿಮೆ ಡೆತ್ ರೇಟ್ ಇತ್ತು ಅಂದರೆ ಅದಕ್ಕೆ ಕ್ರೆಡಿಟ್ಸು ನಮ್ಮ ಆವತ್ತಿನ ಸರ್ಕಾರ ಆಗಿರ್ಬೋದು, ಹೆಲ್ತ್ ವರ್ಕರ್ಸ್ ಆಗಿರ್ಬೋದು, ಗೌರ್ಮೆಂಟ್ ಸೆಕ್ಟರ್, ನಮ್ಮ ಪ್ರೈವೇಟ್ ಸೆಕ್ಟರ್ ಎಲ್ಲ ಕೂಡ ಬಹಳ ಕಷ್ಟಪಟ್ಟು ನಮ್ಮ ಎಷ್ಟೋ ಜನರನ್ನ ನಾವು ಉಳಿಸ್ಕೊಂಡಿದ್ದೀವಿ ಮೇಡಮ್. ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಮನೆ ಒಳಗಡೆ ಇದ್ದರು. ಸೊ ಯಾವುದೇ ಕೆಲಸಗಳಿರಲಿಲ್ಲ, ಇದ್ದವರು ವರ್ಕ್ ಫ್ರಮ್ ಹೋಮ್ ಅಂತ ಮನೇಲಿ ಮಾಡ್ತಾಯಿದ್ರು. ಬಟ್ ಡಾಕ್ಟರ್ಸ್ ಅಂತ ಬಂದಾಗ ನಾವು ಬರೀ ಡಾಕ್ಟರ್ ಅಲ್ಲ, ಅವರ ಫ್ಯಾಮಿಲಿ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ತೀವಿ. ನಿಮ್ಮ ತಂದೆನೂ ಕೂಡ ಕೆಲಸ ಮಾಡ್ತಾಯಿದ್ರು, ಎಲ್ಲರಿಗೆ ಸೇವೆ ಮಾಡ್ತಾಯಿದ್ರು ಅಂತ ಹೇಳ್ತಾ ಇದ್ರಿ. ನಿಮ್ಮ ತಾಯಿಯ ಮನಸ್ಥಿತಿ, ಎಷ್ಟು ಸತಿ ಕಾಲ್ ಬರ್ತಿತ್ತು ಮನೆಯಿಂದ, ಅವರ ಭಯ ಹೆಂಗಿತ್ತು ಅಂತ? ಮೇಡಮ್, ಅವ್ರು ಪ್ರತಿಯೊಬ್ಬರು ಕೂಡ ಭಯ ಇತ್ತು. ಬಟ್ ನನಗೆ ಲಕ್ಕಿಲಿ ನಮ್ಮ ತಂದೆ ತಾಯಿ ಯಾವಾಗಲೂ ನನಗೆ ಭಯ ಆಗುವ, ಏನಪ್ಪ ಹಿಂಗಾಗ್ಬಿಡ್ತು ಯಾವತ್ತೂ ಹೆದರ್ಕೊಂಡಿಲ್ಲ. ನಾನು ತಿಂಗಳಾನ್ಗಟ್ಲೆ ಮನೆಗೆ ಬಂದಿಲ್ಲ ಅಂದರೂ ಕೂಡ ನನಗೆ ಯಾವತ್ತೂ ಹೆದರ್ಕೊಳ್ಳೋ ರೀತಿ ಮಾತಾಡಿಲ್ಲ. ಮನೆ ಒಳಗೆ ಹೋಗ್ಬೇಕಾದ್ರೆ ಒಂದು ವಾಚಿಂದ ಹಿಡಿದು ಪ್ರತಿಯೊಂದನ್ನು ತೊಳೆದು ಸ್ನಾನ ಮಾಡಿ ಒಳಗೆ ಹೋಗ್ತಿದ್ದೆ, ಯಾಕಂದರೆ ನನ್ನ ಫ್ಯಾಮಿಲಿಗೆ ಎಫೆಕ್ಟ್ ಆಗಬಾರ್ದು, ಅವ್ರಿಗೆ ಆಗಬಾರ್ದು ಅಂತ. ಸೊ ಇದು ಪ್ರತಿಯೊಬ್ಬ ಡಾಕ್ಟರ್ನ ಕತೆ, ನನ್ನ ಕತೆ ಅಲ್ಲ. ಸೊ ಅದೊಂದು ವೆರಿ ಟಫ್ ಫೇಸ್. ಅದೇ ರೀತಿ ಎಷ್ಟೋ ಜನಕ್ಕೆ ಅದು ಡಾಕ್ಟರ್ಸಿಗೆ ಇದು ಕೆಲಸ ಮಾಡಲಿಕ್ಕೊಂದು ಅವಕಾಶ. ನಾನು ನನ್ನ ದೇಶಕ್ಕೇನೋ ಮಾಡಿದೆ,
ನಮ್ಮ ಜನರಿಗೇನೋ ಮಾಡಿದೆ, ನನ್ನ ಜೀವ ಪಣಕ್ಕಿಟ್ಟು ಕೆಲಸ ಮಾಡಿದೆ ಅನ್ನೋದೊಂದು ಅವಕಾಶ ಡಾಕ್ಟರ್ಸಿಗೆ. ನೀವು ದಾಖಲೆ ಬಗ್ಗೆ ಹೇಳ್ತಾ ಇದೆ. ನಮಗೀಗ ವರ್ಲ್ಡ್ ರೆಕಾರ್ಡ್ ಅಂತ ಬಂದಾಗ, ವಿಶ್ವ ದಾಖಲೆ ಅಂತ ಬಂದಾಗ, ಅಯ್ಯೋ ನಮ್ಮ ಕೈಲೆಲ್ಲ ಅದು ಮಾಡೋದಕ್ಕಾಗತ್ತಾ ಅಂತ ತುಂಬ ಜನ ಯೋಚನೆ ಮಾಡ್ತಾರೆ. ಸೊ ನೀವು ಮ್ಯೂಸಿಕ್ ಥೆರಪಿ ನೀಡಿದ್ರಿ ಅಂತ ಒಂದು ವಿಶ್ವ ದಾಖಲೆ ಆಗುತ್ತೆ, ಅದ್ರ ಜೊತೆಗೆ ನಿಮಗೆ ಆ ಕ್ರೇಜ್ ಹೆಚ್ಚಾಗ್ತಾ ಹೋಗುತ್ತೆ. ನಾನು ಇನ್ನೂ ಏನೋ ಮಾಡಬೇಕು, ಇನ್ನೂ ಏನೋ ಸಾಧಿಸಬೇಕು, ನಾನು ಸಾಧಿಸಿರೋದು ಸಾಕಾಗಿಲ್ಲ, ಇನ್ನೂ ಬೇಕು ಅಂತ ಹಲವು ದಾಖಲೆಗಳು 6 ವರ್ಲ್ಡ್ ರೆಕಾರ್ಡ್ ಆಗುತ್ತೆ. ಹೇಗೆ ಶುರುವಾಯಿತು ಆ ಜರ್ನಿ ಅಂತ? ಯಾವತ್ತೂ ವಿಶ್ವ ದಾಖಲೆ ಬಗ್ಗೆ ಯೋಚನೆ ಮಾಡೋದನ್ನಲ್ಲ ಮೇಡಮ್. ಯಾವಾಗ ಕೋವಿಡ್ ಟೈಮಲ್ಲಿ ನಾನೇನೋ ಹಾಡಿದೆ, ಅದೊಂದು ಮ್ಯೂಸಿಕ್ ಥೆರಪಿ ಆಗಿ ಜನ ನೋಡಿದ್ರು, ಅದನ್ನ ಒಂದು ವರ್ಲ್ಡ್ ರೆಕಾರ್ಡ್, ಅದನ್ನ ಹಾರ್ವರ್ಡ್ ವರ್ಲ್ಡ್ ರೆಕಾರ್ಡ್, ಅದನ್ನ ಫಸ್ಟ್ ಡಾಕ್ಟರ್ ಅಂತ ಒಂದು ರೆಕಾರ್ಡ್ ಕೊಡ್ತು, ಅವಾಗ ಇದ್ರ ಬಗ್ಗೆ ತಿಳ್ಕೊಂತ ಹೋದೆ. ಏನು ವರ್ಲ್ಡ್ ರೆಕಾರ್ಡ್ ಅಂದ್ರೆ ಯಾರು ಮಾಡದೇ ಇರೋ ಒಂದು ಕೆಲಸವನ್ನ ನಾವು ಮಾಡಿದ್ರೆ ವರ್ಲ್ಡ್ ರೆಕಾರ್ಡ್ ಆಗುತ್ತೆ. ಸೊ ನನ್ನ ಎಬಿಲಿಟಿ ಏನು, ನಾನು ಇನ್ನೂ ಬೇರೆ ಏನು ಮಾಡ್ಬೋದು ಬೇರೆ ಫೀಲ್ಡಲ್ಲಿ ಅಂತ ಯೋಚನೆ ಮಾಡಿದಾಗ, ನಾನೊಂದು 10 ವರ್ಷದಿಂದ ಫಿಸಿಕಲ್ ಇದರಲ್ಲಿದ್ದೆ. ನಾನು ಫಿಸಿಕಲ್ ಟ್ರೈನರ್ ಕೂಡ ಆಗಿದ್ದೀನಿ. ನಮ್ಮದೇ ಆದಂಥ ಒಂದು ಜಿಮ್ಮನ್ನು ಕೂಡ ನಾನು ನಡೆಸಿದ್ದೆ ಶಿವಮೊಗ್ಗದಲ್ಲಿ, NH ಫಿಟ್ನೆಸ್ ಅಂತ. ಸೊ ನನಗೆ ಏನಾದ್ರು ಒಂದು ಈ ಫೀಲ್ಡಲ್ಲಿ ಏನಾರು ಮಾಡೋಣ ಅಂಥೇಳಿ ನಾನು ಪುಷಪ್ಸ್ ಮಾಡೋಣ ಅಂತ ಹೊರಟೆ. ಬಟ್ ನನ್ನ ಒಂದು ವೆಯ್ಟ್ ಅವಾಗ 85 to 90 kg ಆವ್ರೇಜ್ ಅಷ್ಟಿತ್ತು. ಸೊ ನಾನು ಪುಷಪ್ಸ್ ಮಾಡ್ತಿದ್ದೆ, ದಿನಕ್ಕೆ 50-60 ಹಾಗೆ ಟ್ರೈ ಮಾಡ್ತಿದ್ದೆ, ನಿಮಿಷಕ್ಕೆ 50-60 ಟ್ರೈ ಮಾಡ್ತಿದ್ದೆ. ಒಂದಿನ ನನ್ನ ಶೋಲ್ಡರ್ ಡಿಸ್ಲೊಕೇಟ್ ಆಯಿತು. ಸೊ ಅವಾಗ ಅರ್ಥ ಆಯಿತು ಪುಷಪ್ಸ್ ಮಾಡಬೇಕು ಅಂದರೆ ತೂಕ ಕಡಿಮೆ ಇರಬೇಕು ಅಂತ. ಯಾಕಂದರೆ ಮೇಡಮ್ ಇದು ಜೀವನಕ್ಕೂ ನಾವು ಅನ್ವಯಿಸ್ಕೋಬೋದು. ಯಾಕಂದರೆ ಒಂದು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯಾರು ನಮ್ಮ ಲಗೇಜಿನ ತೂಕ ನೋಡಲ್ಲ, ಬಟ್ ನಾವು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ನಮ್ಮ ತೂಕ ನೋಡ್ತಾರೆ. ಸೊ ಜೀವನದಲ್ಲಿ ನಾವು ಏನಾರು ಸಾಧನೆ ಮಾಡಬೇಕಾದ್ರೆ ಒಂದು ನಮ್ಮ ತೂಕನೂ ಹೌದು, ಎಷ್ಟೋ ಸಲ ನಮ್ಮನ್ನು ಕೆಳಗೆ ಏನು ಎಳಿತಿರುತ್ತೆ ಜೀವನದಲ್ಲಿ, ಆ ತೂಕನೂ ಕಳ್ಕೋಬೇಕು ಅನ್ನೋದು ನನಗೆ ಅರ್ಥ ಆಯ್ತು. ಸೊ ನಾನು ಆ ಟೈಮಲ್ಲಿ ಒಂದು 15 kg ಕಡಿಮೆ ಮಾಡ್ಕೊಂಡೆ ವೆಯ್ಟ್. ಸರಿ ಸುಮಾರು ಒಂದು 65 kg ನಾನು ಬಂದು ಅಲ್ಲಿಂದ ನಾನು ಪುಷಪ್ಸ್ನ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಹೋದೆ. ಫಸ್ಟ್ ನನ್ನ ದಾಖಲೆ ಆಗಿದ್ದು 30 ಸೆಕೆಂಡಲ್ಲಿ 80 ಪುಷಪ್ಸ್ ಮಾಡಿದೆ. ಅದೊಂದು ವರ್ಲ್ಡ್ ರೆಕಾರ್ಡ್ ಆಯಿತು. ಅದಾದಮೇಲೆ ಇನ್ನೂ ಎಕ್ಸ್ಟ್ರಾ ಟ್ರೈ ಮಾಡೋಣ ಅಂತೇಳಿ ಸ್ಟೀಲ್ ಕಪ್ಸು 3 ಸ್ಟೀಲ್ ಕಪ್, ಮುಂದೆ 2 ಹಿಂದೆ 1, ಅದ್ರ ಮೇಲೆ ಬ್ಯಾಲೆನ್ಸ್ ಮಾಡಿ 30 ಸೆಕೆಂಡಲ್ಲಿ 74 ಪುಷಪ್ಸ್ ಮಾಡಿದೆ. ಅದೊಂದು ವರ್ಲ್ಡ್ ರೆಕಾರ್ಡ್ ಆಯಿತು. ಅದಾದಮೇಲೆ ಆ ಸ್ಟೀಲ್ ಕಪ್ಪನ್ನು ತೆಗೆದು ಅಲ್ಲಿ ಗ್ಲಾಸ್ ಕಪ್ ಇಟ್ಟೆ, ಯಾಕಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಬಂದಿತ್ತು. ಸೊ ಅದೊಂದು ವರ್ಲ್ಡ್ ರೆಕಾರ್ಡ್ ಆಯಿತು. ಇನ್ನೊಂದು 1 ನಿಮಿಷದಲ್ಲಿ ನಾನು 110 ಪುಷಪ್ಸ್ ಮಾಡಿದೆ, ಅದು ಕೂಡ ಒಂದು ರೆಕಾರ್ಡ್ ಆಯಿತು. ಸೊ ಇದು ಜೀವನದಲ್ಲಿ ಎಷ್ಟೋ ಸಲ ನಾವು ಬೇಡ ಅಂದರೂ ಕೂಡ ಕೆಲವೊಂದ್ರ ಬಗ್ಗೆ ನಮ್ಗೆ ಹವ್ಯಾಸ ಉಳಿಸ್ಕೊಳ್ಳುತ್ತೆ. ನಾನು ಡಾಕ್ಟರ್ ಆಗಿದ್ದೆ, ಈ ಫೀಲ್ಡಲ್ಲಿ ನಾನು ಬಂದು ಸಾಧನೆ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಹಾರ್ವರ್ಡ್ ವರ್ಲ್ಡ್ ರೆಕಾರ್ಡ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿರ್ಬೋದು, ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಆಗಿರ್ಬೋದು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಗಿರ್ಬೋದು, ಇವೆಲ್ಲದರಲ್ಲೂ ಕೂಡ ನನ್ನ ಹೆಸರಿದೆ. ಸೊ ಅದೆಲ್ಲೋ ಒಂದು ಕಡೆ ನನಗೆ ಹೆಮ್ಮೆ ಮೇಡಮ್. ಓಕೆ, ನಿಮಗೆ ಅವಾರ್ಡ್ ಕೂಡ ಬರುತ್ತೆ, ರವೀಂದ್ರನಾಥ ಠಾಕೂರ್ ಅವರ ಅವಾರ್ಡ್ ಕೂಡ ಬರುತ್ತೆ. ಅದು ನಿಜವಾಗ್ಲೂ ಖುಷಿ ಆಗಿರುವಂಥ ವಿಚಾರ. ನಮ್ಗೆ ಅನುಭವಗಳು ಏನೇನು ಕಲಿಸುತ್ತೆ ಅನ್ನೋದಕ್ಕೆ ಅದು ಎಕ್ಸಾಂಪಲ್ ಆಗುತ್ತೆ. ಬುಕ್ ಕೂಡ ಬರೀತೀರಾ, ಅದು ತುಂಬ ಜನಕ್ಕೆ ಅದು ಹೆಲ್ಪು ಕೂಡ ಆಗಿದೆ ಅನ್ನೋದನ್ನ ನಾನು ಕೇಳ್ಪಟ್ಟೆ. ತುಂಬ ಜನ ಅದನ್ನು ಓದಿದ್ದಾರೆ, ಅದರಿಂದ ಇನ್ಸ್ಪೈರ್ ಆಗಿದ್ದಾರೆ ಅಂತ. ಬುಕ್ ಬರೀಬೇಕು ಅಂತ ಯಾಕೆ ಅನ್ನಿಸ್ತು ಅಂತ? ಮೇಡಮ್ ನಾನು ಆ್ಯಾವ್ರೇಜ್ ಸ್ಟೂಡೆಂಟ್ ಇಂಗ್ಲೀಷ್ನಲ್ಲಿ, ಬಟ್ ನನಗೆ ಈ ಕಾಲೇಜ್ಗಳಿಗೆ, ಈ ಸ್ಕೂಲ್ಗಳಿಗೆ ಮಕ್ಕಳಿಗೆ ಎಜುಕೇಷನ್ ಕೊಡೋದಕ್ಕೆ, ಮಕ್ಕಳಿಗೆ ಎಕ್ಸಾಮ್ ಬಗ್ಗೆ ಅವೇರ್ನೆಸ್ ಕೊಡೋದಕ್ಕೆ ಹಲವಾರು ಸ್ಕೂಲ್ಗಳಿಗೆ ಗೆಸ್ಟಾಗಿ ಕರೀತಿದ್ರು. ಸೊ ಅವಾಗ ನಾನು ಮಾತಾಡ್ತಿದ್ದನ್ನು ನೋಡಿ ಒಬ್ಬರು ಸ್ಕೂಲ್ ಲೆಕ್ಚರರ್ ನನಗೊಂದು ದಿವಸ ಬಂದು, ನೀವು ಯಾಕೊಂದು ಪುಸ್ತಕ ಬರೀಬಾರ್ದು ಮಕ್ಕಳಿಗೆ, ಯುವಕರಿಗೆ ಅಂತ ಹೇಳಿದ್ರು. ಸೊ ಅವಾಗ ನಾನು ಅಂದ್ಕೊಂಡೆ, ಹೌದಲ್ಲ, ನಾನು ಇಷ್ಟೊಂದಲ್ಲಿ ಈ ವಿಚಾರಗಳಿಂದ ನಾನು ಬುಕ್ ಮಾಡ್ಬೋದಲ್ಲ. ಸೊ ಒಂದು ಬುಕ್ ಬರೆಯೋಕ್ಕೆ ಶುರು ಮಾಡಿದೆ. ಪ್ರತಿದಿನ ಡ್ಯೂಟಿ ಮುಗಿಸ್ಕೊಬಂದು ರಾತ್ರಿ ಒಂದು 10 ಗಂಟೆಗೆ ಕೂತ್ಕೊಂಡ್ರೆ ರಾತ್ರಿ 2 ಗಂಟೆ 3 ಗಂಟೆ ತನಕ ಬರ್ದು ಮಲ್ಕೊತಿದ್ದೆ. ಸರಿ ಸುಮಾರು 6 ತಿಂಗಳು ನಾನು ಆ ಪುಸ್ತಕ ಮುಗಿಸ್ದೆ. ನಮ್ಮ ಜೀವನದಲ್ಲಿ ನನ್ನ ಯುವಕರಿಗೆ ಏನೇನು ಇಂಪಾರ್ಟೆಂಟು, ಲೈಫ್ ಅಂದರೆ ಏನು, ಫೈನಾನ್ಸ್ ಅಂದರೆ ಏನು, ರಿಲೇಷನ್ಶಿಪ್ ಅಂದ ತಕ್ಷಣ ಗಂಡ ಹೆಂಡತಿ ರಿಲೇಷನ್ಶಿಪ್ ಒಂದೇ ಅಲ್ಲ, ನಮ್ಮ ಫ್ಯಾಮಿಲಿ ಬಗ್ಗೆ, ನಮ್ಮ ಸುತ್ತ ಇರೋರ ಬಗ್ಗೆ ರಿಲೇಷನ್ಸ್ ಹೇಗಿರಬೇಕು, ನಾವು ಯಾವ ರೀತಿ ದುಡಿಮೆ ಮಾಡಬೇಕು, ದುಡಿಮೆನ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಅದೇ ರೀತಿ ನಾವು ಈಗೋ ಯಾವ ರೀತಿ ಬಿಡಬೇಕು, ನಮ್ಮ ಆ್ಯಟಿಟ್ಯೂಡ್ ಯಾವ ರೀತಿ ಇರಬೇಕು. ಸೊ ಹೀಗೆ ಒಂದು ಜೀವನಕ್ಕೆ ಬೇಕಾಗಿರುವಂಥ ಪ್ರತಿಯೊಂದನ್ನು ಆ ಪುಸ್ತಕದಲ್ಲಿ ಮಾಡಬೇಕು ಅಂತೇಳಿ ನಾನು ಬರೆದೆ. ಲಕ್ಕೀಲಿ ಆ ಪುಸ್ತಕಕ್ಕೆ ರವೀಂದ್ರನಾಥ್ ಟ್ಯಾಗೂರ್ ಲಿಟ್ರೇಚರ್ ಅವಾರ್ಡ್ ಬಂತು. ಜೊತೆಗೆ 2023ರಲ್ಲಿ ದೆಹಲಿಯಲ್ಲಿ ನಡೆದಂಥ ವರ್ಲ್ಡ್ ಬುಕ್ ಫೇರಿಗೆ ಅದು ಆಯ್ಕೆ ಆಯಿತು. ಆ ಪುಸ್ತಕ ರಿಲೀಸ್ ಮಾಡ್ತಿದ್ದಂಥ ನಮ್ಮ ಬಂಗಾರಮಕ್ಕಿಯ ಮಾರುತಿ ಗುರೂಜಿಯವರು ಅದನ್ನು ಓದಿ, ಇದೊಂದು ಕಿರು ಭಗವದ್ಗೀತೆ ಇದ್ದಂತೆ ಯುವಕರಿಗೆ ಅಂತ ಅದನ್ನು ಕಮೆಂಟ್ ಮಾಡಿದ್ರು. ಸೊ ಇದನ್ನೆಲ್ಲ ನೋಡಿದಾಗ ನನಗನ್ನಿಸ್ತು, ಟೈಮ್ ಇದೆಯಲ್ಲ ಮೇಡಮ್, ಈ ಟೈಮು ಎಲ್ಲದಕ್ಕಿಂತ ಸ್ಟ್ರಾಂಗು. ಯಾಕಂದರೆ ಎಲ್ಲೋ ಇದ್ದಂಥ ಒಬ್ಬ ಹಳ್ಳಿಯ ಯುವಕನನ್ನು ಕರ್ಕೊಬಂದು ವಿಶ್ವಮಟ್ಟದಲ್ಲಿ ಒಂದು ಪುಸ್ತಕ ಬರೆಯೋ ಹಾಗೆ ಮಾಡುತ್ತೆ ಅಂದರೆ ಅದು ಈ ಟೈಮಿಗಿರುವಂಥ ಒಂದು ಶಕ್ತಿ. ನಾನೇ ಅಂದ್ಕೊಂಡಿರಲಿಲ್ಲ, ಖರೆ ಪರಿಸ್ಥಿತಿಗಳು ಜೀವನ ನಮಗೆಲ್ಲವನ್ನು ಕಲಿಸಿ ನಮಗೆ ಇವತ್ತಿಲ್ಲಿ ತಂದು ನಿಲ್ಲಿಸ್ತು. ಸೊ ಆ ಪುಸ್ತಕದಲ್ಲಿ ಭಾಳಷ್ಟು ವಿಚಾರಗಳನ್ನ ಬರಿತೀನಿ. ಮೇಯ್ನ್ ಅದರಲ್ಲಿ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೀವನ ಅಂದರೆ ಒಂದು ಸಮುದ್ರ ಇದ್ದ ಹಾಗೆ. ಸೊ ಸಮುದ್ರಕ್ಕೆ ಹಲವಾರು ಜನ ಬಂದು ಆ ಸನ್ಸೆಟನ್ನು ನೋಡಿಕೊಂಡು ಅಲ್ಲಿರುವಂಥ ತಿಂಡಿಗಳನ್ನ ತಿನ್ಕೊಂಡು ಹೋಗ್ತಾರೆ. ಇನ್ನು ಕೆಲವೊಂದಷ್ಟು ಜನ ದೋಣಿಯಲ್ಲಿ ಹೋಗಿ ಮೀನನ್ನ ಹಿಡ್ಕೊಬರ್ತಾರೆ. ಆದರೆ ಕೆಲವೊಂದಷ್ಟು ಜನ ಸಮುದ್ರದ ಆಳಕ್ಕೆ ಇಳಿದು ಮುತ್ತನ್ನ ತರುವಂಥ ಕೆಲಸ ಮಾಡ್ತಾರೆ. ಸೊ ಸಮುದ್ರ ಒಂದೇ,
ಅದನ್ನ 10 ಜನ 10 ರೀತಿ ಉಪಯೋಗಿಸ್ಕೊಂತಿದ್ದಾರೆ. ಹೌದು. ಸೊ ನಮಗೆ ಸಿಗುವಂಥ ಜೀವನ ಒಂದೇ, ಬಟ್ ನಾವು ಅದನ್ನ ಜೀವನವನ್ನು ಯಾವ ರೀತಿ ನೋಡ್ತೀವಿ, ಅದನ್ನ ಯಾವ ರೀತಿ ನಾವು ಯುಟಿಲೈಸ್ ಮಾಡ್ಕೊತೀವಿ ಅನ್ನೋದು ಭಾಳ ಮುಖ್ಯ. ಯಾಕಂದರೆ ಸಚಿನ್ ತೆಂಡೂಲ್ಕರ್ ಅವ್ರು ಹೇಳ್ತಾರೆ ನಾನು 10th ಫೇಲ್ ಅಂತ, ಅಬ್ರಹಾಂ ಲಿಂಕನ್ ಅವ್ರು ಹೇಳ್ತಾರೆ ನಾನು ಚಪ್ಪಲಿ ಹೊಳಿತಿದ್ದೆ ಅಂತ, ನಾನು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ ಬಿಲ್ ಗೇಟ್ಸ್ ಅವರು, ನಾನು ನನ್ನ ಫುಟ್ಬಾಲಿಂದ ಕೋಚಿಂಗಿಗೆ ನಾನು ಟೀ ಮಾಡ್ತಿದ್ದೆ ಅಂತ ಹೇಳ್ತಾರೆ ಮೆಸ್ಸಿ ಅವರು. ಸೊ ಇವರೆಲ್ಲರೂ ಕೂಡ ಜೀವನ ಕಷ್ಟವಾಗಿತ್ತು. ಬಹುಶಃ ನಾವ್ಯಾರು ಇಲ್ಲಿ ಚಪ್ಪಲಿ ಹೊಳಿತಿಲ್ಲ, ನಾವ್ಯಾರು ಇಲ್ಲಿ ಟೀ ಮಾಡ್ತಿಲ್ಲ, ಆದರೂ ಕೂಡ ನಾವು ಆವಾಗ ಅದಾಗಲಿಲ್ಲ ಇದಾಗಲಿಲ್ಲ ಅಂತೀವಿ. ಇವತ್ತೇನೋ ಒಂದು ಪ್ರಯತ್ನ ಪಡ್ತೀವಿ, ಇವತ್ತು ನಾನು ಈ ಕೆಲಸದಲ್ಲಿ ಸೋತ್ಬಿಟ್ಟೆ, ನನ್ನ ಕೈಲಿ ಆಗೋದೇ ಇಲ್ಲ, ಶಿಟ್ ಅಂತ ಕುತ್ಕೊಂಡ್ಬಿಡ್ತೀವಿ. ಸೊ ಆ ರೀತಿ ಇರಬಾರ್ದು. ಯಾಕಂದರೆ ಜೀವನ 1-2 ದಿನದಲ್ಲ. ಎಲ್ಲ ಹೇಳ್ತಾರೆ ಲೈಫ್ ಇಸ್ ಶಾರ್ಟ್ ಅಂತ, ಬಟ್ ಅದು ಕೆಲವೊಂದ್ಸಲಿ ಹೇಳೋದಕ್ಕೆ ಕೇಳೋದಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ. ಯಾವಾಗ ಲೈಫ್ ಇಸ್ ಶಾರ್ಟ್ ಅನ್ಕೊಂತೀವೋ ನಾವು ಓಡೋಕ್ಕೆ ಶುರು ಮಾಡ್ತೀವಿ. ಸೊ ಜೀವನವನ್ನು ನಾವು 60-70 ವರ್ಷಗಳು ನಮ್ಮ ಲೈಫ್ ಸ್ಪ್ಯಾನ್ ಇರೋದು. ಮಧ್ಯ ನಮಗೇನೋ ಆಯಿತು, ಆ ಹೆಲ್ತ್ ಏನೋ ಆಯಿತು, ಅದು ನಮ್ಮ ಕೈಲಿಲ್ಲ. ಬಟ್ 60-70 ವರ್ಷಗಳಿಗೆ ಪ್ಲ್ಯಾನ್ ಮಾಡ್ಕೋಬೇಕು ನಾವು ಜೀವನವನ್ನು ಇಂಚ್ ಬೈ ಇಂಚ್, ಸ್ಟೆಪ್ ಬೈ ಸ್ಟೆಪ್, ಇವತ್ತು ಹಾಕಿರೋ ಎಫರ್ಟಿಂದ ನಾಳೆ ಒಂದಿಷ್ಟು ಎಫರ್ಟ್ ಹಾಕಿ ನಿಧಾನಕ್ಕೆ ನಾವು ಜಾಸ್ತಿ ಮಾಡ್ತಾ ಹೋಗಬೇಕು. ಆವಾಗ ಒಂದು 5-10 ವರ್ಷ ಬಿಟ್ಟು ನಾವು ನೋಡಿದಾಗ, ಹಿಂದೆ ತಿರುಗಿ ನೋಡಿದಾಗ, ಅಯ್ಯೋ ಅವಾಗಿದ್ದ ರಾಹುಲ್ ಇವಾಗ ಇರೋದು ರಾಹುಲ್ ಒಂದೇನಾ, ಎಷ್ಟು ಮುಂದೆ ಬಂದಿದ್ದೇನೆ ಅನಿಸುತ್ತೆ. ಸೊ ನಾವು ಇವತ್ತಿನ ಯುವಕರಿಗೆ ಲೈಫನ್ನು ರೇಸ್ ಅಂದ್ಬಿಟ್ಟಿದ್ವಿ. ಸೊ ಲೈಫ್ ರೇಸ್ ಅಲ್ಲ, ಲೈಫ್ ಅಂದರೆ ಇಂಚ್ ಬೈ ಇಂಚ್ ನಾವು ಪ್ರತಿದಿನ ಕೂಡ ಶ್ರಮ ಪಡ್ತಾ ಹೋಗಬೇಕು. ಎಲ್ಲ ಇನ್ಸ್ಟೆಂಟಾಗಿ ಸಿಗಬೇಕು ಅಂದರೆ ಆಗಲ್ಲ. ಸೊ ಹಾಗಾಗಿ ನಾವು ಲೈಫನ್ನು ಅವಾಗ ಏನಾಗುತ್ತೆ, ಎಷ್ಟೋ ಜನ ಯುವಕರಿಗೆ ಸೂಸೈಡ್ ರೇಟ್ ಕಡಿಮೆ ಆಗುತ್ತೆ, ಪ್ರೆಷರ್ ಕಡಿಮೆ ಆಗುತ್ತೆ. ಹಾಗಾಗಿ ಲೈಫನ್ನು ನಾವು ನಿಜವಾಗ್ಲೂ ಲೈಫ್ ಇಸ್ ಶಾರ್ಟ್ ಅನ್ನೋದಕ್ಕಿಂತ ಲೈಫ್ ಉದ್ದ ಇದೆ, ನೀವು ಸೋತಾ ಮತ್ತೆ ಪ್ರಯತ್ನ ಪಡು ಅಂತ ನಮ್ಮ ಯುವಕರಿಗೆ ಹೇಳಬೇಕು. ಸೊ ನಿಮ್ಮ ಅನುಭವ ಮತ್ತು ನಿಮ್ಮ ಅನಿಸಿಕೆಯನ್ನು ಹೇಳೋದಾದ್ರೆ ಈಗಿನ ಯೂತ್ ಮತ್ತು ಜಿಮ್ ಅದು ಹೆಂಗೆ ತಗೊಂಡು ಹೋಗ್ಬೇಕಾಗತ್ತೆ, ಸಮತೋಲನ ಹೇಗಿರ್ಬೇಕಾಗತ್ತೆ? ಈಗ ಮೇಡಮ್ ಜಿಮ್ ಎಲ್ಲ ಈಗ ಬಂದಿರೋದು, ಮೊದಲೆಲ್ಲ ಪ್ರೊಫೆಷನಲ್ಸ್ ಮಾತ್ರ ಜಿಮ್ ಮಾಡ್ತಾರೆ, ಈಗ ಅದೊಂದು ಲೈಫ್ ಸ್ಟೈಲ್ ಆಗ್ಬಿಟ್ಟಿದೆ. ಜಿಮ್ಮಿಗೆ ಹೋದ್ರೆ ಮಾತ್ರ ಹೆಲ್ತಿ ಅನ್ನಂಗ, ಯೋಗ ಮಾಡ್ಬಿಟ್ಟಿದ್ದಾರೆ, ವಾಕಿಂಗ್ ಮಾಡ್ತಿದ್ದಾರೆ, ರನ್ನಿಂಗ್ ಮಾಡ್ತಿದ್ದಾರೆ, ಬರೀ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಿದ್ದಾರೆ. ಬಟ್ ನನ್ನ ಟ್ರೈನರ್ ನನಗೆ ಯಾವಾಗಲೂ ಹೇಳೋರು, ನಾವು ಎಲ್ಲರನ್ನು ನೋಡಿ ಹೌದು ದಪ್ಪ ಆಗಬೇಕು, ಅವನ ಥರ ಮಾಸ್ ಮಾಡಬೇಕು, ಇಲ್ಲ ಇವನ್ ಥರ 0 ಸೈಜ್ ಮಾಡಬೇಕು, 6 ಪ್ಯಾಕ್ ಮಾಡ್ಬೇಕು ಅನ್ಕೊಂತೀನಿ. ನನ್ನ ಟ್ರೈನರ್ ನನಗೆ ಹೇಳ್ತಿದ್ದೊಂದೇ, ದಪ್ಪ ಆದರೆ ನಿನ್ನ ಕೇಸ್ ಜಾರಿ ಕೆಳಗೆ ಬಿದ್ದುಬಿಟ್ರೆ ಹೇಳೋಕ್ಕಾಗದೇ ಇರೋಷ್ಟು ದಪ್ಪ ಆಗಬಾರ್ದು. ತೀರಾ ತೆಳ್ಳಗಾದರೆ ನಿನಗೆ ಯಾರು ಹೊಡೆದಾಗ 10 ಅಡಿ ದೂರ ಹೋಗಿ ಬೀಳೋಷ್ಟು ತೆಳ್ಳಗಾಗಬಾರ್ದು. ಸೊ ಇವೆರಡೂ ಕೂಡ ಫಿಟ್ನೆಸ್ ಅಲ್ಲ. ಫಿಟ್ನೆಸ್ ಅಂದರೆ ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತೀನಿ, ಸಂಜೆ ಕೂಡ ನಾನು ಅಷ್ಟೇ ಎನರ್ಜಿನ ಫೀಲ್ ಮಾಡ್ತೀನಿ, ಅದು ಫಿಟ್ನೆಸ್. ನಾನು ಬೆಳಿಗ್ಗೆ ಎಲ್ಲ ಜಿಮ್ ಮಾಡ್ತೀನಿ, ಇಡೀ ದಿನ ಮಲ್ಕೊತೀನಿ ಅಂದರೆ ಅದು ಫಿಟ್ನೆಸ್ ಅಲ್ಲ. ಸೊ ನಮ್ಮ ಹೆಲ್ತ್ ಏನಿದೆ ಬಹಳ ಮುಖ್ಯ ಮೇಡಮ್. ಇವಾಗ ನಾವು 1 ಕೋಟಿ ಅಂತ ಬರೆದ್ರೆ 1 ಅಂತ ಬರೆದು 7 0 ಹಾಕಿದ್ರೆ 1 ಕೋಟಿ ಆಗುತ್ತೆ. ಆ ಸೊನ್ನೆಗಳಿಗೆಲ್ಲ ಫಸ್ಟು ನಾವು ಮಾಡಿರೋ ಆಸ್ತಿ, ನಮ್ಮ ತಂದೆ ತಾಯಿ, ನಮಗಿರುವಂಥ ಕಾರು, ನಮಗಿರುವಂಥ ಬಂಗ್ಲೆ ಅಂತ ನಾವು ಅಂದ್ಕೊಂಡ್ರೆ 7 0ಗಳನ್ನು, ಈ 1 ಏನಿದೆಯಲ್ಲ ಫಸ್ಟಿಗೆ ಅದು ನಮ್ಮ ಹೆಲ್ತ್. ಆ 1 ಇಲ್ಲ ಅಂದರೆ ಈ ಎಲ್ಲ 0ಗಳು 0ನೇ. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ ಬನದ ತುಂಬ ಹಣ್ಣು ಗಿಳಿ ಬಾಯಿಗೆ ಹುಣ್ಣು ಅಂತ. ಅಂದರೆ ಬನ ತುಂಬ ಹಣ್ಣಿದೆ, ಬಟ್ ಅದನ್ನು ತಿನ್ನೋ ಗಿಳಿ ಬಾಯಿಗೆ ಹುಣ್ಣು. ನಾವು 60-70 ವರ್ಷಗಳ ಕಾಲ ಕಷ್ಟಪಡ್ತೀವಿ, ದುಡಿತೀವಿ, ಆಸ್ತಿ ಮಾಡ್ತೀವಿ, ಮಕ್ಕಳನ್ನೆಲ್ಲ ಮಾಡ್ತೀವಿ, ಮೊಮ್ಮಕ್ಕಳು ನೋಡ್ತೀವಿ, ಬಟ್ ಆ ಮೊಮ್ಮಕ್ಕಳು ಯಾರ್ದೋ ಮದುವೆ ಇದೆ ಅಂದಾಗ ಒಂದು ಲಾಡು ತಿನ್ನಕ್ಕೆ 10 ಸಲ ಯೋಚನೆ, ಯಾಕಂದರೆ ಶುಗರ್ ಫ್ಯಾಕ್ಟ್ರಿ ಆಗಿರ್ತೀವಿ. ಸೊ ಇದು ಹೆಲ್ತ್ ಅಲ್ಲ. ಹೆಲ್ತ್ ಅಂದರೆ ನೀವು 60 ವರ್ಷ ಆದರೂ ಕೂಡ ನೀವು ಒಂದು 2 ಕಿಲೋಮೀಟರ್ ವಾಕ್ ಮಾಡ್ತೀರಾ, ಅದು ಹೆಲ್ತ್. ಸೊ ಇವತ್ತು ನನಗಿಂತ ನಮ್ಮ ತಂದೆ ಹೆಲ್ತಿ ಆಗಿದ್ದಾರೆ, ಅವ್ರಿಗೆ ಇವತ್ತು 60-62 ವರ್ಷ, ನನಗಿಂತ ಹೆಲ್ತಿ ಆಗಿದೆ. ಯಾಕಂದ್ರೆ ಅವ್ರು ಅವತ್ತಿನ ಫುಡ್ ಹ್ಯಾಬಿಟ್ಸು, ಲೈಫ್ ಸ್ಟೈಲು. ಇವತ್ತು ನಾವು ಈ ರೇಸಲ್ಲಿ ಓಡ್ತಾ ಹೆಲ್ತ್ನ ಬಿಟ್ಟಿದ್ದೀವಿ. ಗೆಲ್ಲಬೇಕು ಅನ್ನೋ ಈ ರೇಸಲ್ಲಿ ಎಲ್ಲೋ ಒಂದು ಕಡೆ ಸೋತ್ ಬಿಡ್ತೀವಿ ನಾವು, ಯಾಕಂದರೆ ಹೆಲ್ತ್ ಇಲ್ಲ. ಎಲ್ಲ ಸಾಧನೆ ಮಾಡ್ತೀವಿ, ಮಧ್ಯದಲ್ಲಿ ಫಿಟ್, ನೀವು ಹೇಳಿದ್ರಿ ಜಿಮ್ಮಲ್ಲಿ ಎಷ್ಟು ಜನ ಸಾಯ್ತಾರೆ ಅಂತ. ಯಾಕಂದರೆ ನಾವು ರಿಯಾಲಿಟಿಲಿ ಬದುಕಬೇಕು. ಅವ್ನು ಯಾರೋ ಬಾಡಿ ಬಿಲ್ಡರ್, ಅವ್ನು ಮಾಡಿಬಿಟ್ಟಿದ್ದಾನೆ ಬಾಡಿ ಅಂಥೇಳಿ ಹಾಗೆ ಮಾಡಬೇಕು ಅಂತ ಎಷ್ಟೋ ಜನ ಸ್ಟಿರಾಯ್ಡ್ಸ್ ತೊಗೊತಿದ್ದಾರೆ, ಎಷ್ಟೋ ಜನ ಪ್ರೋಟೀನ್ ಓಕೆ, ಪ್ರೋಟೀನ್ ಅಂದರೆ ಒಂದು ಸಪ್ಲಿಮೆಂಟ್ ಆಗಿದೆ. ಎಷ್ಟೋ ಜನ ಸ್ಟಿರಾಯ್ಡ್ಸು, ಬೇರೆ ಬೇರೆ ಸಪ್ಲಿಮೆಂಟ್ಸ್, ಯಾಕಂದರೆ ಇವಾಗ ಫ್ಯಾಟ್ ಬರ್ನರ್ಸ್ ತೊಗೊತಾರೆ. ಸೊ ಫ್ಯಾಟ್ ಬರ್ನರ್ಸ್ ತೊಗೊಂಡಾಗ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಸೊ ನೀವು ನೀವು ಚೆನ್ನಾಗಿದ್ರೆ ಓಕೆ, ಬಟ್ ಅದೇ ಟೈಮಲ್ಲಿ ನಿಮ್ಮ ಹಾರ್ಟ್ ವೀಕ್ ಆಗಿದ್ರೆ, ನಿಮ್ಮ ಹಾರ್ಟಲ್ಲಿ ಎಲ್ಲೋ ಒಂದು ಕಡೆ ಕ್ಲಾಟ್ಸ್ ಇದ್ದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೇ ಆಗುತ್ತೆ. ಸೊ ಜಿಮ್ ಹೌದು, ಬಟ್ ಅದಕ್ಕೊಂದು ಲಿಮಿಟ್ ಇದೆ, ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ. ಆ ಲಿಮಿಟ್ನಲ್ಲಿ ಇದ್ದಾಗ ನಾವು ಹೆಲ್ತಿಯಾಗಿರ್ತೀವಿ. ಜೊತೆಗೆ ನಾವು ಮಾಡುವಂಥ ಊಟ ಬರೀ ನಾವು ಹೊಟ್ಟೆಗೆ ಹಾಕುವಂಥದ್ದೇ ಊಟ ಅಲ್ಲ, ನಾವು ಕಣ್ಣಿನಿಂದ ಏನು ಒಳಗೆ ಹಾಕ್ತೀವಿ, ಕಿವಿಯಲ್ಲಿ ಏನು ಕೇಳ್ತೀವಿ, ಏನು ಯೋಚನೆ ಮಾಡ್ತೀವಿ, ಇವೆಲ್ಲವೂ ಕೂಡ ನಾವು ದೇಹಕ್ಕೆ ಹಾಕ್ತೀವಿ, ಇವೆಲ್ಲವೂ ಕೂಡ ಊಟ. ನಾವು ನಮ್ಮಲ್ಲಿ ಡಾಕ್ಟ್ರುಗಳಿಗೆ ದೇವರು ಅಂತ ಹೇಳ್ತೀವಿ. ಸೊ ನಾವು ಹಾಗೆ ನೋಡ್ತೀವಿ, ನೀವು ಕೂಡ ಪೇಷಂಟ್ಸ್ಗಳನ್ನು ಹಾಗೆ ನಮ್ಮವರೇ. ಈ ಮಾನವೀಯತೆ ಅನ್ನೋದು ಡಾಕ್ಟ್ರಲ್ಲಿ ಜಾಸ್ತಿ ಇರುತ್ತೆ ಅನ್ನೋದನ್ನು ನಾವು ನೋಡ್ತೇವೆ. ಹೃದಯಕ್ಕೆ ಬೇಗ ತಟ್ಟುತ್ತೆ ಅಂತ. ಕೆಲವೊಮ್ಮೆ ಅದನ್ನು ಬಿಟ್ಟು ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇರುತ್ತೆ. ನನಗೆ ಗೊತ್ತಿರೋ ಹಾಗೆ ರಾಹುಲ್ ಅವರು ಒಂದು 50ರಿಂದ 60 ಉಚಿತ ಹೆಲ್ತ್ ಎಲ್ಲ ಥರದನ್ನು ಕೂಡ ನಡೆಸ್ಕೊಟ್ಟಿದ್ದೀರಾ, ಸೇವೆಗಳನ್ನು ನಡೆಸ್ಕೊಟ್ಟಿದ್ದೀರಾ ಅನ್ನೋದನ್ನ ನಾನು ಕೇಳ್ಪಟ್ಟೆ. ಬಟ್ ನಾನು ಕಷ್ಟದ ಪರಿಸ್ಥಿತಿ ಬಂದಿದ್ದೀನಿ. ನಮ್ಮ ತಾಯಿಗೆ ಟ್ರೀಟ್ಮೆಂಟ್ ಕೊಡ್ಸೋದಕ್ಕೆ ಎಷ್ಟು ಕಷ್ಟ ಆಯಿತು ಅನ್ನೋದು ನೋಡಿದ್ದೀನಿ. ನಮ್ಮ ಹತ್ರ ಬರೋ ಎಲ್ಲ ಪೇಷಂಟ್ಸು ಜೇಬಲ್ಲಿ ದುಡ್ಡು ಇಟ್ಕೊಂಡು ಬರಲ್ಲ ಮೇಡಮ್. ಸೊ ನಾನು ಓದಿದ್ದೀನಿ, ನನಗೆ ಇಷ್ಟು ಕನ್ಸಲ್ಟೇಷನ್, ನಾನು ಓದಿರೋದಕ್ಕೆ ನಾನು ಕನ್ಸಲ್ಟೇಷನ್ ತೊಗೊತೀನಿ ಅಂತ ಡಾಕ್ಟರ್ಸ್ ಹೇಳ್ತಾರೆ, ಹೌದು. ಬಟ್ ಕೆಲವೊಂದ್ಸಲಿ ನಾವು ಇರುವಂಥ ಪೇಷಂಟ್ಸಿಗೆ ಅವ್ರ ಪರಿಸ್ಥಿತಿನ ನಾವು ಅರ್ಥ ಮಾಡಿಕೊಂಡು ಫ್ರೀ ಹೆಲ್ತ್ ಅವರಿಗೆ ಚೆಕಪ್ ಕೊಟ್ಟರು ಕೂಡ
ನಾವು ಓದಿರೋದಕ್ಕೆ ಒಂದು ಸಾರ್ಥಕತೆ ಆಗುತ್ತೆ. ಸೊ ಅಂತ ನಾನು ನಂಬ್ಕೊಂಡಿರೋದು. ನನ್ನ ಕನ್ಸಲ್ಟೇಷನ್ ಮೇಡಮ್ ಇವತ್ತಿಗೂ ನನ್ನ ಕ್ಲಿನಿಕಲ್ಲಿ ಬರೀ 50 ರೂಪಾಯಿ. ಯಾಕಂದರೆ ನಾವು ಒಬ್ಬ ಡಾಕ್ಟ್ರಾಗಿ ನಾವು ಯಾವ ರೀತಿ ಪೇಷಂಟ್ನ ನೋಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ನಾವು ಅವ್ರನ್ನ ಒಂದು ನಗುಮುಖದ ಡಾಕ್ಟರ್ ಆಗಿರ್ಬೇಕು ಯಾವಾಗಲೂ. ಪೇಷಂಟ್ ಒಳಗೆ ಬಂದ ತಕ್ಷಣ ಅವ್ರನ್ನ ಯಾವ ರೀತಿ ನಾವು ಕರ್ಕೊತೀವಿ, ಅವ್ರು ಹೇಳೋದನ್ನ ಎಷ್ಟು ಸಮಾಧಾನದಿಂದ ನಾವು ಕೇಳ್ತೀವಿ, ಅದಕ್ಕಿಂತ ಮುಖ್ಯವಾಗಿ ನಾವು ಅವ್ರನ್ನ ಯಾವ ರೀತಿ ಮಾತಾಡಿಸ್ತೀವಿ ಅದು ಭಾಳ ಮುಖ್ಯ. ಯಾಕಂದರೆ ನಾವು ಪ್ರಿಸ್ಕ್ರಿಪ್ಷನ್ ಬರೆಯೋದಕ್ಕಿಂತ ಮುಂಚೆ ಪೇಷಂಟಿಗೆ ಕೊಡೋ ಮೆಡಿಸಿನ್ ಏನೋ ನಮ್ಮ ಮಾತು. ಸೊ ವರ್ಡ್ಸ್ ಆರ್ ದ ಬೆಸ್ಟ್ ಮೆಡಿಸಿನ್. ನಾವು ಚೆನ್ನಾಗಿ ಮಾತಾಡಿಸಿ ಅವ್ರ ಭುಜದ ಮೇಲೆ ಕೈ ಇಟ್ಟು ಚೆನ್ನಾಗಾಗ್ತೀಯಣ್ಣ ಹೋಗು ಅಂತ ಹೇಳ್ಬಿಟ್ರೆ ಅರ್ಧ ಅವ್ರ ಕಾಯಿಲೆ ಅಲ್ಲೇ ವಾಸಿಯಾಗಿರುತ್ತೆ. ಅವ್ರಿಗೆ ಎಷ್ಟೇ ದೊಡ್ಡ ಕಾಯಿಲೆ ಇಲ್ಲಿ 2 ತಿಂಗಳಲ್ಲಿ ಸಾಯ್ತಾರೆ ಅಂದರೂ ಕೂಡ ನಮ್ಮ ಮಾತು ಅವ್ರಿಗೆ ಇನ್ನೊಂದು ತಿಂಗಳು ಬದುಕಿಸ್ಬೋದು. ಸೊ ಹಾಗಾಗಿ ಅವೆಲ್ಲವೂ ಕೂಡ ಇಂಪಾರ್ಟೆಂಟ್ನ. ಸೊ ನನಗೆ ಈ ಥರ ಮೈಂಡ್ಸೆಟ್ ಯಾಕೆ ಬಂತು ಅಂದರೆ, ನಾನು ಯಾವತ್ತೂ ನಂಬರ್ಸಿಂದ ಓಡಲಿಲ್ಲ ಮೇಡಮ್. ನಾನು ನಂಬರ್ 1 ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಳ್ಳಿಲ್ಲ. ನನ್ನ ಒಂದು ಬ್ಯಾಲೆನ್ಸ್ ಇಷ್ಟಿರಬೇಕು, 7 ಡಿಜಿಟ್ ಇರಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನಾನು ತಿಂಗಳಿಗೆ ಇಷ್ಟೇ ದುಡಿಬೇಕು ನನ್ನ ಕ್ಲಿನಿಕ್ಕಿಂದ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ನನ್ನ FB ಇನ್ಸ್ಟಾದಲ್ಲಿ ಯೂಟ್ಯೂಬಲ್ಲಿ ಇಷ್ಟು ಮಿಲಿಯನ್ ಫಾಲೋವರ್ಸ್ ಇರಬೇಕು, ಆಗ ಮಾತ್ರ ನಾನು ದೊಡ್ಡ ಡಾಕ್ಟ್ರು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನಾನು ನಂಬರ್ 1 ಡಾಕ್ಟರ್ ಆಗೋದಕ್ಕೆ ಇಷ್ಟ ಇಲ್ಲ. ಐ ವಾಂಟ್ ಟು ಬಿ ದ ಮೋಸ್ಟ್ ಲವ್ಡ್ ಡಾಕ್ಟರ್. ನಂಬರ್ 1 ಡಾಕ್ಟರ್ ಆಗೋದಕ್ಕೂ ಜನ ನಮ್ಮನ್ನು ಪ್ರೀತಿಸೋ ಡಾಕ್ಟರ್ ಆಗೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಸೊ ಹಾಗಾಗಿ ನಾನು ಯಾವತ್ತೂ ನಂಬರಿಂದ ಓಡಲಿಲ್ಲ. ನನ್ನ ಲೈಫ್ನ ನಂಬರ್ ಡ್ರಿವನ್ ಲೈಫಾಗಿ ನಾನು ಮಾಡಲೇ ಇಲ್ಲ. ಸೊ ಇವತ್ತಿಗೂ ಜನ ನನ್ನ ಪ್ರೀತಿ ಕೊಡ್ತಾರೆ. ನನ್ನ ಹತ್ರ ಬರೋದಕ್ಕಿಂತ ಮುಂಚೆ ನನ್ನ ಜೇಬಲ್ಲಿ ಎಷ್ಟು ದುಡ್ಡಿದೆ ಅಂತ ಯೋಚನೆ ಮಾಡಿ ನನ್ನ ಪೇಷಂಟ್ಸ್ ಯಾರೂ ಬರಲ್ಲ. ದುಡ್ಡಿಲ್ಲ ಅಂದರೂ ನಮ್ಮ ರಾಹುಲ್ ಡಾಕ್ಟರ್ ನೋಡಿ ಕಳಿಸ್ತಾರಪ್ಪ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಬರ್ತಾರೆ. ಕೆಲವೊಂದಷ್ಟು ಜನ ಮೋಸ ಮಾಡ್ತಾರೆ, ಹೌದು. ಬಟ್ ಅವರಿಗೋಸ್ಕರ ಎಲ್ಲೋ ನಿಜವಾಗ್ಲೂ ಜೆನ್ಯೂನ್ಲಿ ದುಡ್ಡಿಲ್ಲದೆ ಬರೋವಂಥವ್ರಿಗೆ ನಾವು ಟ್ರೀಟ್ಮೆಂಟ್ ಇಲ್ಲ ಅಂತ ಕಳಿಸ್ಬಾರ್ದು. ಸೊ ಹಂಗಾಗಿ ಅವರಿಗೆ ಫ್ರೀ ಟ್ರೀಟ್ಮೆಂಟ್ ನಾನು ಭಾಳಷ್ಟು ಸಲ ಕೊಡ್ತಿರ್ತೀನಿ. ಅದಕ್ಕೂ ನಾನು ಬರೆಯುವಂಥ ಪ್ರಿಸ್ಕ್ರಿಪ್ಷನ್ ಏನಿದೆ, ಆ ಪ್ರಿಸ್ಕ್ರಿಪ್ಷನ್ ಇನ್ ಕೇಸ್ 200-300 ಪ್ಲಸ್ ಆದರೆ ನನ್ನ ಫೀಸ್ ಬರೀ 20 ರೂಪಾಯಿ ತೊಗೊತೀನಿ. ಯಾಕಂದರೆ ಆಲ್ರೆಡಿ ಮೆಡಿಸಿನಿಗೆ ಅವರು ಇನ್ವೆಸ್ಟ್ ಮಾಡ್ತಿದ್ದಾರೆ. ಹಳ್ಳಿ ಜನ ಅವರು ಒಂದು ದಿನದ ದುಡಿಮೆನೆ 300-400 ರೂಪಾಯಿ. ಸೊ ಅಷ್ಟು ನನಗೆ ಕಿತ್ಕೊಳ್ಳೋಕೆ ಇಷ್ಟ ಇಲ್ಲ. ನನ್ನ ಕನ್ಸಲ್ಟೇಷನ್ 20 ರೂಪಾಯಿ ಕೊಡಿ ಸರ್, ಯಾಕಂದರೆ ನಿಮ್ಮ ಮೆಡಿಸಿನಿಗೆ 300 ರೂಪಾಯಿ ಆಗೇ ಆಗುತ್ತೆ ಅಂತ. ಸೊ ಈ ರೀತಿ ಒಂದು ಸೇವಾ ಮನೋಭಾವ ಇರಬೇಕು. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಡಾಕ್ಟ್ರು ಬರೀ ಡಾಕ್ಟರ್ ಅಲ್ಲ, ಒಂದು ಸಮಾಜ ಸುಧಾರಕರಾಗಿರ್ತಾರೆ. ನಾನು ನಂಬೋದೊಂದೇ ಮೇಡಮ್, ನಾವು ಹಾಕೋ ಬಟ್ಟೆ, ನಮ್ಮ ಹಾಸ್ಪಿಟ್ಲು ಇವೆಲ್ಲ ದೊಡ್ಡದಾಗಿದ್ದರೆ, ನಮ್ಮ ಕಾರು, ನಮ್ಮ ಮನೆ ದೊಡ್ಡದಾಗಿದ್ದರೆ ಜನ ನಮ್ಮನ್ನು ಲೈಕ್ ಮಾಡ್ತಾರೆ. ಬಟ್ ನಮ್ಮ ವ್ಯಕ್ತಿತ್ವ ಚೆನ್ನಾಗಿದ್ರೆ, ನಮ್ಮ ಮಾತು ಚೆನ್ನಾಗಿದ್ರೆ ಜನ ನಮ್ಮನ್ನು ಫಾಲೋ ಮಾಡ್ತಾರೆ. ಭಾಳ ಡಿಫ್ರೆನ್ಸ್ ಇದೆ ಲೈಕ್ ಮಾಡೋದಕ್ಕೂ ಫಾಲೋ ಮಾಡೋದಕ್ಕೂ. ಫಾಲೋ ಮಾಡಿದ್ರೆ ನಾಳೆ ನನ್ನ ಮಗನ ರಾಹುಲ್ ಡಾಕ್ಟ್ರು ಥರ ಮಾಡಬೇಕಪ್ಪ ನಾನು ಅನ್ನೋ ಥರ ಅವರು ಥಿಂಕ್ ಮಾಡ್ತಾರೆ. ಅವ್ರ ಮನೇಲಿ ಯಾವುದೋ ಬರ್ತಡೇ ಇದ್ದರೆ ನಮ್ಮನ್ನು ಗೆಸ್ಟಾಗಿ ಕರೀತಾರೆ. ಸರ್ ನೀವು ಬರೋದಾಗ ಕೇಕ್ ಕಟ್ ಮಾಡಲ್ಲ ಸರ್ ಅಂತ ಕಾಯ್ತಾರೆ. ಸೊ ಈ ಪ್ರೀತಿ ಅವ್ರ ಹತ್ರ ನಾನು 200 ರೂಪಾಯಿ 300 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಇಸ್ಕೊಂಡ್ರೆ ನನಗೆ ಸಿಗೋದಿಲ್ಲ. ಅವ್ರ ಕಷ್ಟಕ್ಕೆ ನಾನು ಆದೆ ಅಂದಾಗ ಮಾತ್ರ ನನಗೆ ಆ ಪ್ರೀತಿ ಸಿಗುತ್ತೆ. ಸೊ ಐ ಆಲ್ವೇಸ್ ವಾಂಟ್ ಟು ಬಿ ದ ಮೋಸ್ಟ್ ಲವ್ಡ್ ಡಾಕ್ಟರ್. ಸೊ ಅದೇ ರೀತಿ ನಾನು ಇನ್ನೊಂದು ಹೇಳೋದನ್ನು ಮರ್ತೆ, ನಾನು 30 TB ಪೇಷಂಟ್ಸಿಗೆ ಇವತ್ತಿಗೂ ಕೂಡ ನಿಕ್ಷಯ ಮಿತ್ರ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಫುಡ್ ಕಿಟ್ನ ಕೊಡ್ತೀನಿ. ಅಂದರೆ TB ಪೇಷಂಟ್ಸಿಗೆ ನಮ್ಮ ಟ್ರೀಟ್ಮೆಂಟಿಗೆ, ಆ ಟ್ರೀಟ್ಮೆಂಟ್ ಡೋಸೇಜ್ಗೆ ತೂಕ ಕಡಿಮೆ ಆಗಿಬಿಡ್ತಾರೆ. ಅದೇ ರೀತಿ ಊಟ ಕಡಿಮೆ ಮಾಡ್ತಾರೆ. ಊಟ ಕಡಿಮೆ ಮಾಡಿ ಪ್ರೋಟೀನ್ ಡಿಫಿಷಿಯನ್ಸಿಯಾಗಿ ಎಷ್ಟೋ ಸಲ ಪೇಷಂಟ್ಸಿಗೆ ಶುಗರ್ ಶುರುವಾಗುತ್ತೆ, ಬೇರೆ ಬೇರೆ ಕಾಯಿಲೆಗಳು ಶುರುವಾಗುತ್ತೆ. ಸೊ ಅವ್ರಿಗೆ ಪ್ರೋಟೀನ್ ಭಾಳ ಮುಖ್ಯ. 6 ತಿಂಗಳು ಒಂದು ಕೋರ್ಸ್ ಮುಗಿಯೋ ತನಕ. ಸೊ ನಮ್ಮ ಪ್ರಧಾನಿಯವರು ಒಂದು ಪ್ರೋಗ್ರಾಮ್ ತರ್ತಾರೆ, ನಿಕ್ಷಯ ಮಿತ್ರ ಅಂತ. ಸೊ ಅದರ ಅಡಿಯಲ್ಲಿ ಒಂದಷ್ಟು ದಾನಿಗಳನ್ನು ಹುಡುಕಿ ನಮ್ಮ ಒಂದು ಹಾಸ್ಪಿಟಲಲ್ಲಿ ಬರುವಂತಹ ಎಲ್ಲ TB ಪೇಷಂಟ್ಸಿಗೆ ನಾವು ಒಂದು ಕಿಟ್ಗಳನ್ನು ಕೊಡಬೇಕು, ಫುಡ್ ಕಿಟ್ಗಳನ್ನು, ಪ್ರೋಟೀನ್ ಕೊಡಬೇಕು ಅವ್ರಿಗೆ. ಸೊ ನಾನು ಮೆಡಿಕಲ್ ಆಫೀಸರ್ ಆಗಿದ್ದಾಗ ಒಂದಷ್ಟು ವರ್ಷಗಳ ಕಾಲ ಅವರಿಂದ ಒಂದಷ್ಟು ತಿಂಗಳ ಕಾಲ ಬೇರೆಯವರಿಂದ ನಾನು ದೇಣಿಗೆಯನ್ನು ಕಲೆಕ್ಟ್ ಮಾಡೋದನ್ನು ಟ್ರೈ ಮಾಡಿದೆ. ಅದಾದಮೇಲೆ ಎಷ್ಟು ಸಲ ಅಂತ ಬೇಡೋದು, ಎಷ್ಟು ಸಲ ಅಂತ ಅವ್ರಿಗೆ ಕಾಲು ಹಿಡಿಯೋದು, ನಾನೇ ಶುರು ಮಾಡ್ತೀನಿ ಅಂತೇಳಿ ಸುಮಾರು 1 ವರ್ಷದಿಂದ 30 ಜನ TB ಪೇಷಂಟ್ಸಿಗೆ ಅವರೊಂದು ಕಂಪ್ಲೀಟ್ ಕೋರ್ಸ್ ಮುಗಿಯೋವರೆಗೂ ಅವರಿಗೆ ಪ್ರೋಟೀನ್ ಪೌಡರ್ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಅವ್ರ ತಿಂಗಳಿಗೆ ಆಗೋಷ್ಟು ಸಿರಿಧಾನ್ಯಗಳಾಗಿರ್ಬೋದು, ಮಲ್ಟಿವಿಟಮಿನ್ ಸಿರಪ್ಸ್ ಆಗಿರ್ಬೋದು, ಅವ್ರಿಗೆ ಏನೇನು ಬೇಕು ಎಲ್ಲವನ್ನು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತಿದ್ದೀವಿ ಮೇಡಮ್. ನಿಮ್ಮ ಮದುವೆ ವಿಚಾರ, ನೀವು ವೈಫ್ ಕೂಡ ಈಗಲೂ ಓದ್ತಾ ಇದ್ದಾರೆ, ನೀವೇ ಓದಿಸ್ತಾ ಇದ್ದೀರಾ ಅನ್ನೋದು ಕೇಳಲ್ಪಟ್ಟೆ. ಸೊ ಮದುವೆ ವಿಚಾರದಲ್ಲೂ ಕೂಡ ನೀವು ಮಾದರಿ ಆಗಿದ್ದೀರಾ ಅನ್ನೋದನ್ನು ಕೂಡ ನಾನು ಕೇಳಲ್ಪಟ್ಟೆ. ಹೇಗಾಯಿತು ಮೇಡಮ್? ಆ್ಯಕ್ಚುಲಿ ನಾನು ಓದಿದಂಥ ಕಾಲೇಜಿಗೆ ನನಗೊಂದಿನ ಚೀಫ್ ಗೆಸ್ಟಾಗಿ ಕರೆದಿದ್ರು. ಓಕೆ, ಸರಿ ಹೋದೆ, 1 ಗಂಟೆ ಮಾತಾಡಿದೆ. ನನ್ನ ಮಾತನ್ನು ಒಬ್ಬರು ತುಟಿಕ್ ಪಿಟಿಕ್ ಅಂದೆ, ಎಲ್ಲ ಮಕ್ಕಳು ಕೇಳಿಸ್ಕೊಂಡ್ರು, ಭಾಳಷ್ಟು ಮೋಟಿವೇಟ್ ಆದರು. ಅಲ್ಲಿ ಎಲ್ಲ ತುಂಬ ಜನ ಬಂದು ನನ್ನ ಜೊತೆ ಫೋಟೋಸ್ ತಕ್ಕೊಂಡ್ರು, ನಂಬರ್ ಇಸ್ಕೊಂಡ್ರು. ಅವ್ರ ಪ್ರೀತಿ, ಅವ್ರ ವಿಶ್ವಾಸ, ಅಭಿಮಾನಕ್ಕೆ ನನಗೆ ಅವತ್ತು ಒನ್ ಆಫ್ ದಿ ಬೆಸ್ಟ್ ಡೇ. ಅದು ಮುಗಿಸ್ಕೊಂಡು ಬಂದು ಒಂದು 15 ದಿವಸ ಆದಮೇಲೆ ರಾತ್ರಿ ಒಂದು 9-10 ಗಂಟೆ ನನಗೊಂದು ಕಾಲ್ ಬರುತ್ತೆ. ಸರ್, ನನ್ನ ಕಾಲೇಜ್ನ ವಿದ್ಯಾರ್ಥಿನಿ, ಅವತ್ತು ನಿಮ್ಮ ನಂಬರ್ ಇಸ್ಕೊಂಡಿದ್ದೆ ಸರ್, ನನ್ನ ಜೀವನದಲ್ಲಿ ಸ್ವಲ್ಪ ತೊಂದರೆಗಳಿದೆ, ನನಗೆ ಆಂಗ್ಸೈಟಿ ಮತ್ತು ಸ್ಟ್ರೆಸ್ ಡಿಸಾರ್ಡರ್ ಇದೆ, ಆಂಗ್ಸೈಟಿ ಅಟ್ಯಾಕ್ ಆಗಿದೆ, ನಾನೊಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದೀನಿ. ನಮ್ಮ ತಂದೆ ತಾಯಿ ಇಲ್ಲ ಸರ್, ಅವರು 2 ವರ್ಷದಿಂದ ನನ್ನ ಜೊತೆಗಿಲ್ಲ, ಅವರಿಬ್ಬರು ದೂರ ಆಗಿದ್ದಾರೆ, ನಮ್ಮ ತಂದೆ ಫೋನ್ ಎತ್ತುತ್ತಿಲ್ಲ ಅಂತ ಹೇಳಿದ್ರು. ಸೊ ನಾನು ಮಾನವೀಯತೆ ದೃಷ್ಟಿಯಿಂದ ಹೋಗಲೇಬೇಕು ಅಂತ ಹೇಳಿ ಹೋದೆ. ಅವಳಿಗೆ ಬೇಕಾಗಿರೋ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದೆ.
ಡಾಕ್ಟರ್ ಹತ್ರ ಮಾತಾಡಿದಾಗ ಡಾಕ್ಟರ್ ಹೇಳಿದ್ರು, ಸರ್ ಇಲ್ಲ, ಅವ್ರು ತುಂಬ ಟ್ರಾಮಾಗಳನ್ನು ನೋಡಿದ್ದಾರೆ, ಚೈಲ್ಡ್ಹುಡ್ಡಿಂದ ತಂದೆ ತಾಯಿ ಪ್ರೀತಿ ಸಿಕ್ಕಿಲ್ಲ, ಅಜ್ಜಿ ತಾತನ ಜೊತೆ ಬೆಳೆದಿದ್ದಾರೆ, ಸೊ ಅವ್ರಿಗೆ ಬಹಳಷ್ಟು ನೋವನ್ನು ಅನುಭವಿಸಿದ್ದಾರೆ ಅಂತ ಹೇಳಿದ್ರು. ಸೊ ನಾನು ಆ ಹುಡುಗಿಗೆ ಬೇಕಾಗಿರುವಷ್ಟು ಎಲ್ಲ ಒಂದು ಸಾಂತ್ವನವನ್ನು ಹೇಳಿ ಮೋಟಿವೇಟ್ ಮಾಡಿ ಮನೆಗೆ ಬಿಟ್ಟು ನಾನು ಹೊರಟೆ. ಅದಾಗಿ 1 ತಿಂಗಳ ನಂತರ ನನಗೆ ವಿಷಯ ಬರುತ್ತೆ, ಅವರು ಮಣಿಪಾಲಲ್ಲಿ ಅಡ್ಮಿಟ್ ಆಗಿದ್ದಾರೆ, ಅವರಿಗೆ ಜೀವನನೇ ಬೇಡ ಅನ್ನೋ ಒಂದು ನಿರ್ಧಾರ ತಗೊಂಡಿದ್ದಾರೆ ಅಂತ. ಸೊ ನಾನು ಮಣಿಪಾಲಲ್ಲಿ ಅವ್ರನ್ನ ಹೋಗಿ ನೋಡ್ತೀನಿ. ಅವತ್ತು ಡಿಸೈಡ್ ಮಾಡಿದೆ, ಹೀಗೆ ಬಿಟ್ಟರೆ ಆಗಲ್ಲ, ಅವರು ಕೂಡ ಒಂದು ಜೀವ, ಅವ್ರಿಗೂ ಕೂಡ ಪ್ರೀತಿ ಬೇಕು, ಅವ್ರಿಗೂ ಕೂಡ ಒಂದು ಕೇರ್ ಬೇಕು, ಅವ್ರಿಗೂ ಕೂಡ ಒಂದು ಒಳ್ಳೆ ಫ್ಯಾಮಿಲಿ ಬೇಕು. ಸೊ ನಾನು ಇವಳು ಮದುವೆ ಆಗ್ತೀನಿ ಅಂತ ಹೇಳಿ ಅವ್ರನ್ನ ಪ್ರೀತಿಸಿ ನಾನು ಮದುವೆ ಆದೆ. ಭಾಳಷ್ಟು ಜನ ಅಂದ್ಕೊಂಡ್ರು, ಯಾಕೆ ಬೇಕಿತ್ತು ಇವರಿಗೆ, ಇಷ್ಟೆಲ್ಲ ಅಚೀವ್ ಮಾಡಿದ್ದಾರೆ, ದೊಡ್ಡ ಡಾಕ್ಟ್ರು, ಅವ್ರಿಗಿಂತ 7-8 ವರ್ಷ ಸಣ್ಣ ಹುಡುಗಿನ ಮದುವೆ ಆಗಿಬಿಟ್ರು, ಮದುವೆ ಆದಮೇಲೆ ಓದಿಸ್ಕೊತಿದ್ದಾರೆ, ಇವ್ರ ತಲೆಯಲ್ಲಿ ಬುದ್ಧಿ ಇಲ್ಲ, ಯಾವುದೋ ಕಾಲೇಜಿಗೆ ಹೋದ್ರು, ಅಲ್ಲಿ ಗೆಸ್ಟಾಗಿ ಹೋದವರು ಅಲ್ಲಿಂದ ಹುಡುಗಿನೇ ಮದುವೆ ಆಗಿ ಬಂದ್ಬಿಟ್ರು ಅಂತ ತುಂಬ ಜನ ಮಾತಾಡಿದ್ದಿದೆ. ಸೊ ಆ ಕಾಲೇಜಲ್ಲಿ ಯಾವಾಗ ಆ ಥರ ಕೆಲವೊಂದಷ್ಟು ಜನ ಮಾತಾಡೋರು, ನಾನು ಅವತ್ತು ಡಿಸೈಡ್ ಮಾಡಿದೆ, ಇದೇ ನನ್ನ ಹೆಂಡತಿಯನ್ನು ಒಬ್ಬ ಡಾಕ್ಟ್ರನ್ನಾಗಿ ಮಾಡಿ, ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಿ, ಗೌರವಯುತ ವ್ಯಕ್ತಿಯನ್ನಾಗಿ ಮಾಡಿದ್ಮೇಲೆ ನಾನು ಮತ್ತೆ ಆ ಕಾಲೇಜಿಗೆ ಕಾಲಿಡೋದು. ನನ್ನ ಹೆಂಡ್ತಿನ ಡಾಕ್ಟರ್ ಆದಮೇಲೆ ನನ್ನ ಹೆಂಡತಿ ಜೊತೆಗೆ ಆ ಕಾಲೇಜಿಗೆ ಹೋಗೋದಂತ ಡಿಸೈಡ್ ಮಾಡಿದೆ. ಮದುವೆ ಆದಮೇಲೆ ಅವಳಿಗೊಂದು ಆಯುರ್ವೇದ ಸೀಟ್ ತೊಗೊಂಡು ಅವಳನ್ನು ಓದಿಸ್ತಿದ್ದೀನಿ. ಅವಳು ಕೂಡ ಚೆನ್ನಾಗಿ ಓದ್ತಿದ್ದಾರೆ, ಅದಿತಿ ರಾಹುಲ್ ಅಂತ. ಅವರು ಕೂಡ ನಮ್ಮ ತಾಯಿ ಥರನೇ ಭಾಳ ಸ್ಟ್ರಾಂಗ್ ಲೇಡಿ, ಭಾಳ ಸ್ಟ್ರಾಂಗ್ ಆಗಿದ್ದಾರೆ. ಮನೆ ಆಗಿರ್ಬೋದು, ಓದಾಗಿರ್ಬೋದು, ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಿದೆ ಮೇಡಮ್. ನಿಮ್ಮನ್ನ ನೋಡಿ ಕಲಿಯುವಂಥ ತುಂಬ ಜನ ಇದ್ದಾರೆ. ಎಷ್ಟೋ ಜನ ಆಸೆಗಳನ್ನು, ಕನಸುಗಳನ್ನು ಕಟ್ಕೊಂಡಿದ್ದಾರೆ, ಪರಿಶ್ರಮ ಪಡ್ತಾ ಇರ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ ಕೊನೆಯದಾಗಿ ಅಂತ? ಮೇಡಮ್, ಈ ಸಮಾಜದಲ್ಲಿ 2 ಥರ ಜನ ಇದ್ದಾರೆ. ಒಂದು 95%, ಇನ್ನೊಂದು 10% ಅಂತ. ಸೊ ಇವಾಗ ನಾವು ಈ ಪೆನ್ ನೋಡಿದ್ರೆ ಮೇಡಮ್, ಈ ಪೆನ್ನಲ್ಲಿ ಇದು ಆಲ್ಮೋಸ್ಟ್ 80%, ಇದೊಂದು 20%. ಸೊ ಇದರಲ್ಲಿ ಜಾಸ್ತಿ ಕೆಲಸ ಮಾಡೋದು ಯಾರು ಮೇಡಮ್? ಇದು ಯಾರು ಹಿಂಗೆ ಖಾಲಿ ಆಗುತ್ತೆ ಇದ್ರದ್ದು, ಯಾರು ಸವಿತಾರೆ ಇದು. ಬಟ್ ಲಾಸ್ಟಿಗೆ ಇದ್ರ ಮೇಲೆ ಬಂದು ಯಾರು ವಿರಾಜಮಾನರಾಗ್ತಾರೆ? ಅದೇ 20% ಜನ. ಸೊ ಜನರಿಗೆ ಕಾಣುವಂಥದ್ದು ಬಂದಾಗ ಯಾರು ಕಾಣ್ತಾರೆ? ಅದೇ 20% ಜನ. ಸೊ ನಾವು 80% ಜನರಲ್ಲಿ ಹೋಗ್ತೀವ ಅಂದರೆ ಬರೀ ದುಡಿಯೋ ಜನರಲ್ಲಿ ಹೋಗ್ತೀವ, ಇಲ್ಲ ನಮ್ಮ ಡ್ರೀಮ್ನ ಫಾಲೋ ಮಾಡಿ ಜನರನ್ನ ಕೆಲಸಕ್ಕೆ ಇಟ್ಕೊಂಡು ನಾವು ನಮ್ಮ ಒಂದು ಇದನ್ನು ಫ್ಯೂಚರ್ನ ನಾವು ನಿರ್ಧರಿಸ್ಕೊತೀವಿ ಅನ್ನೋದು ಭಾಳ ಮುಖ್ಯ. ಯಾಕಂದರೆ ಒಂದು ನಾವು 9 to 5 ದುಡಿಬೇಕು, ಇಲ್ಲಾಂದರೆ 9 to 5 ಜನರನ್ನ ನಮಗೋಸ್ಕರ ದುಡಿಯೋ ಹಾಗೆ ಮಾಡ್ಕೋಬೇಕು. ಈ ಥರ 2 ಮೈಂಡ್ಸೆಟ್ ಇದೆ. ಸೊ ಒಂದು ಎಂಟರ್ಪ್ರಿನರ್ ಮೈಂಡ್ಸೆಟ್ಟು, ಇನ್ನೊಂದು ಲೇಬರ್ ಮೈಂಡ್ಸೆಟ್. ಸೊ ಕಷ್ಟಗಳಿದ್ದಾಗ ಎಷ್ಟೋ ಜನ ಲೇಬರ್ ಆಗಿದ್ದವ್ರು ಎಂಟರ್ಪ್ರಿನರ್ ಆಗ್ತಾರೆ. ಸೊ ಈ ಫೇಸಿಂದಾನೇ ಆ ಫೇಸಿಗೆ ಬರೋದು. ಸೊ ಎಲ್ಲ ಯುವಕರಿಗೂ ಓವರ್ನೈಟ್ ಸಕ್ಸಸ್ ಸಿಗೋದಿಲ್ಲ. ಒಂದಷ್ಟು ವರ್ಷಗಳ ಕಾಲ ಕಷ್ಟಪಡಬೇಕು. ಕಷ್ಟಪಟ್ಟ ಮೇಲೆ ಆ ಕಷ್ಟಕ್ಕೆ ಒಂದಷ್ಟು ವರ್ಷಗಳು ಬಿಟ್ಟು ಅದಕ್ಕೆ ಪರಿಶ್ರಮಕ್ಕೆ ಒಂದು ಫಲ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಬಹಳ ಸುಧಾರಣೆ ಇದೆ. ಅದಕ್ಕೆ ನಾನೇ ಉದಾಹರಣೆ. ಯಾಕಂದರೆ 15 ವರ್ಷದ ಹಿಂದೆ ನಾನು ಒಂದು SSLC ಪಾಸ್ ಮಾಡಿ ಎಲ್ಲೋ ಒಂದು ಕಡೆ ಗುಮಾಸ್ತಾ ಆಗಿದ್ದರೆ ಸಾಕು, ಒಂದು ಮನೇಲಿ ಅಷ್ಟೊಂದು ಕಷ್ಟ ಇದೆ ಅಂತ ಯೋಚನೆ ಮಾಡ್ತಿದ್ದೆ. ಅಂಥ ಒಬ್ಬ ರಾಹುಲ್ನ ಇವತ್ತೊಂದು 15 ವರ್ಷ ಆದಮೇಲೆ ಏನೋ ಒಂದು ಮಾಡಿದ್ದೀನಿ ಅಂದರೆ ಅದು ಸಮಯಕ್ಕಿರುವಂಥ ಒಂದು ಶಕ್ತಿ. ನಾವು ಕಂಟಿನ್ಯೂಸ್ ಪರಿಶ್ರಮ ಪಟ್ಟರೆ ಏನಾದರೂ ಮಾಡ್ಬೋದು ಜೀವನದಲ್ಲಿ ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್ ಮೇಡಮ್. ಓಕೆ, ನಿಮ್ಮ ಹತ್ರ ಮಾತಾಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಎಷ್ಟೋ ಜನ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಬಟ್ ಅವಕಾಶ ಸಿಕ್ಕಿರಲ್ಲ, ಅಥವಾ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ಸಮಯ ಇರೋದಿಲ್ಲ. ಅದು ಒಂದು ಪುಷ್ ಬೇಕು ಅಂತ ಕಾಯ್ತಾ ಇರ್ತೀವಿ. ಅದು ಯಾವುದೂ ಇಲ್ಲದೇ ಸಾಧನೆ ಮಾಡ್ಬೋದು. ಮನಸ್ಸು, ಮಾರ್ಗ ಎರಡೂ ನಮ್ಮ ಕೈಯಲ್ಲಿರುತ್ತೆ ಅನ್ನೋದನ್ನು ತಿಳಿಸಿರಿ. ತುಂಬ ಥ್ಯಾಂಕ್ಸ್. ಇಷ್ಟೊತ್ತು ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬಾಹುಬಲಿ. ಮತ್ತೊಬ್ಬ ವಿಶೇಷ ಅತಿಥಿ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.